ದೃಷ್ಟಾಃ ಶ್ರುತವಾ ಯಾದವಃ ಸ್ವಪೂರ್ಯಾಂ ಸುಖಮಾಸತೆ ಅಪಿ ನಃ ಸುಹೃದಸ್ತಾತ ಬಾಂಧವಾಃ ಕೃಷ್ಣದೇವತಾಃ ದೃಷ್ಟಾಃ ಶ್ರುತವಾ ಯಾದವಃ ಸ್ವಪೂರ್ಯಾಂ ಸುಖಮಾಸತೆ ಅಪಿ ನಃ ಸುಹೃದಸ್ತಾತ ಬಾಂಧವಾಃ ಕೃಷ್ಣದೇವತಾಃ ದೃಷ್ಟಾಃ ಶ್ರುತವಾ ಯದವಃ ಪತೂರ್ಯಾಂ ಸುಖಮಾಸತೆ ಅಪಿ ನಃ ಸುಹೃದಸ್ತಾತ ಬಾಂಧವಾಃ ಕೃಷ್ಣದೇವತಾಃ ದೃಷ್ಟಃ ಯದವಃ ಸ್ವಪೂರ್ಯಾಂ ಸುಖಮಾಸತೆ ಅಪಿ ನಃ ಸುಹೃದಸ್ತಾತ ಬಾಂಧವಾಃ ಕೃಷ್ಣದೇವತಾಃ ದೃಷ್ಟಾ ಶ್ರುತವಾ ಯಾದವಃ ಸಪೂರ್ಯಾಂ ಸುಖಮಾಸತೆ. ಪದಗಳ ಅರ್ಥ: ಅಪಿ ಎಲ್ಲಾದರೂ, ನ ನಮ್ಮ, ಸುಹೃದಃ ಹಿತೈಷಿಗಳಾದ, ತಾತ ಚಿಕ್ಕಪ್ಪನೇ, ಬಾಂಧವಾಃ ಸ್ನೇಹಿತರಾದ, ಕೃಷ್ಣದೇವತಾಃ ಪ್ರಭು ಶ್ರೀಕೃಷ್ಣನ ಸೇವೆಯಲ್ಲಿ ಸದಾ ನಿರತರಾದ, ದೃಷ್ಟಾಃ ಕಾಣಲ್ಪಟ್ಟರೆ, ಶ್ರುತಾಃ ಕೇಳಲ್ಪಟ್ಟರೆ, ವಾ ಅಥವಾ ಯದವಃ ಯದುವಂಶಜರು, ಸ್ವಪೂರ್ಯಾಂ ಅವರ ವಾಸಸ್ಥಳದಲ್ಲಿ, ಸುಖಂ ಆಸತೆ ಸುಖವಾಗಿರುವರೇ. ಅನುವಾದ: ಚಿಕ್ಕಪ್ಪ, ನೀವು ದ್ವಾರಕೆಯನ್ನು ಸಂದರ್ಶಿಸಿರಬೇಕು. ಆ ಪವಿತ್ರ ಕ್ಷೇತ್ರದಲ್ಲಿ ಯದುವಂಶಕ್ಕೆ ಸೇರಿದ ನಮ್ಮ ಮಿತ್ರರು, ಹಿತೈಷಿಗಳು ಇದ್ದಾರೆ. ಅವರು ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ನೀವು ಅವರನ್ನು ಕಂಡಿರಬಹುದು, ಇಲ್ಲವೇ ಅವರ ಬಗ್ಗೆ ಕೇಳಿರಬಹುದು. ಅವರೆಲ್ಲ ತಮ್ಮ ತಮ್ಮ ನಿವಾಸಗಳಲ್ಲಿ ಸುಖವಾಗಿ ಇದ್ದಾರೇನು? ಎಲ್ಲರೂ ಹೇಳಿ: ಚಿಕ್ಕಪ್ಪ, ನೀವು ದ್ವಾರಕೆಯನ್ನು ಸಂದರ್ಶಿಸಿರಬೇಕು. ಆ ಪವಿತ್ರ ಕ್ಷೇತ್ರದಲ್ಲಿ ಯದುವಂಶಕ್ಕೆ ಸೇರಿದ ನಮ್ಮ ಮಿತ್ರರು, ಹಿತೈಷಿಗಳು ಇದ್ದಾರೆ. ಅವರು ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ನೀವು ಅವರನ್ನು ಕಂಡಿರಬಹುದು, ಇಲ್ಲವೇ ಅವರ ಬಗ್ಗೆ ಕೇಳಿರಬಹುದು. ಅವರೆಲ್ಲ ತಮ್ಮ ತಮ್ಮ ನಿವಾಸಗಳಲ್ಲಿ ಸುಖವಾಗಿದ್ದಾರೇನು? ಭಾವಾರ್ಥ ಪ್ರಭುಪಾದರಿಂದ: ಕೃಷ್ಣ ದೇವತಾಃ ಎಂಬ ವಿಶಿಷ್ಟ ಪದಕ್ಕೆ ಸದಾ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ನಿರತರಾದವರು ಎಂದು ಅರ್ಥ. ಈ ಪದ ಔಚಿತ್ಯಪೂರ್ಣವಾಗಿದೆ. ಸದಾ ಭಗವಾನ್ ಶ್ರೀಕೃಷ್ಣನ ಮತ್ತು ಅವನ ವಿವಿಧ ದಿವ್ಯ ಕಾರ್ಯಗಳ ಚಿಂತನೆಯಲ್ಲಿ ನಿರತರಾದ ಯಾದವರು ಮತ್ತು ಪಾಂಡವರೆಲ್ಲ ವಿದುರನಂತೆ ಶುದ್ಧ ಭಗವದ್ಭಕ್ತರಾಗಿದ್ದರು. ನಿರತರಾದ ಯಾದವರು ಮತ್ತು ಪಾಂಡವರೆಲ್ಲ ವಿದುರನಂತೆ ಶುದ್ಧ ಭಗವದ್ಭಕ್ತರಾಗಿದ್ದರು. ಭಗವಂತನ ಸೇವೆಯಲ್ಲಿ ತನ್ನನ್ನು ಪೂರ್ಣವಾಗಿ ಅರ್ಪಿಸಿಕೊಳ್ಳಲು ವಿದುರನು ಮನೆಯನ್ನು ಬಿಟ್ಟನು. ಆದರೆ ಪಾಂಡವರು ಮತ್ತು ಯಾದವರು ಸದಾ ಶ್ರೀಕೃಷ್ಣನ ಚಿಂತನೆಯಲ್ಲಿ ನಿರತರಾಗಿದ್ದರು. ಆದರೂ ಅವರ ಶುದ್ಧ ಭಕ್ತಿಯ ಗುಣಮಟ್ಟದಲ್ಲಿ ವ್ಯತ್ಯಾಸವೇನೂ ಇರಲಿಲ್ಲ.
ಮನೆಯಲ್ಲಿರಲಿ ಅಥವಾ ಮನೆಯನ್ನು ಬಿಟ್ಟಿರಲಿ, ಶುದ್ಧ ಭಕ್ತನ ನಿಜವಾದ ಅರ್ಹತೆ ಎಂದರೆ ಕೃಷ್ಣ ಪರವಾದ ಚಿಂತನೆಯಲ್ಲಿ ತಲ್ಲೀನನಾಗುವುದು. ಅಂದರೆ ಭಗವಾನ್ ಶ್ರೀ ಕೃಷ್ಣನು ಪರಮದೇವೋತ್ತಮ ಪರಮಪುರುಷನಾಗಿದ್ದಾನೆ ಎಂದು ಚೆನ್ನಾಗಿ ತಿಳಿಯುವುದೇ ಆಗಿದೆ. ಕಂಸ, ಜರಾಸಂಧ, ಶಿಶುಪಾಲ ಮತ್ತು ಅವರಂತಹ ಇತರ ರಾಕ್ಷಸರೂ ಕೂಡ ಸದಾ ಭಗವಾನ್ ಕೃಷ್ಣನ ಚಿಂತನೆಯಲ್ಲೇ ತಲ್ಲೀನರಾಗಿದ್ದರು. ಆದರೆ ಅವರು ಬೇರೆ ರೀತಿಯಲ್ಲಿ, ಎಂದರೆ ಕೃಷ್ಣ ವಿರೋಧಿಯಾದ ಚಿಂತನೆಯಲ್ಲಿ ಮುಳುಗಿದ್ದರು. ಅವರಿಗೆ ಶ್ರೀಕೃಷ್ಣ ಕೇವಲ ಶಕ್ತಿವಂತನಾದ ಒಬ್ಬ ಮನುಷ್ಯ ಮಾತ್ರ ಎಂಬ ಭಾವನೆ ಇತ್ತು. ಆದ್ದರಿಂದ ಕಂಸ, ಶಿಶುಪಾಲರು, ವಿದುರ, ಪಾಂಡವರು ಮತ್ತು ಯಾದವರಿಗೆ ಸಮಾನವಾದ ಶುದ್ಧ ಭಕ್ತರ ಮಟ್ಟದಲ್ಲಿ ಇರುವವರಲ್ಲ. ಮಹಾರಾಜ್ ಯುಧಿಷ್ಠಿರನು ಕೂಡ ಭಗವಾನ್ ಶ್ರೀಕೃಷ್ಣನ ಮತ್ತು ದ್ವಾರಕೆಯಲ್ಲಿರುವ ಅವನ ಸಹವಾಸಿಗಳ ಚಿಂತನೆಯಲ್ಲಿ ಸದಾ ನಿರತನಾಗಿದ್ದನು. ಹಾಗಲ್ಲದಿದ್ದರೆ ಅವನು ಅವರೆಲ್ಲರ ಬಗ್ಗೆ ವಿದುರನನ್ನು ಕೇಳುತ್ತಿರಲಿಲ್ಲ. ಯುಧಿಷ್ಠಿರ ಮಹಾರಾಜನು ಈ ಜಗದ ರಾಜ್ಯಾಡಳಿತದಲ್ಲಿ ಮಗ್ನನಾಗಿದ್ದರೂ ವಿದುರನ ಭಕ್ತಿಯ ಅದೇ ಮಟ್ಟದಲ್ಲಿ ಇದ್ದನು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮಾಮಿ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ಶ್ರೀರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುನ್ ದೀನತಾರಿಣಿಂ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಇಲ್ಲಿ ಅನುವಾದದಲ್ಲಿ ಚಿಕ್ಕಪ್ಪ ಅಂತ ಹೇಳಿದ್ದಾರೆ. ಯಾರಿಗೆ ಚಿಕ್ಕಪ್ಪ ಅಂದರೆ ವಿದುರ. ಯುಧಿಷ್ಠಿರ ಮಹಾರಾಜ ವಿದುರ ಹೇಳ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ವಿ ಹಿಂದಿನ ಶ್ಲೋಕದಿಂದ. ಅಲ್ಲಿ ಯುಧಿಷ್ಠಿರ ಮಹಾರಾಜ ಅವನ ಚಿಕ್ಕಪ್ಪ ವಿದುರ ತೀರ್ಥಯಾತ್ರೆಯಿಂದ ಬಂದ ನಂತರ ಹೇಗೆ ಅವನನ್ನು ಬರಮಾಡಿಕೊಂಡ್ರು, ಹೇಗೆ ಒಂದು ಸ್ವಾಗತ ಒಂದು ಸತ್ಕಾರ್ಯಗಳನ್ನು ಏರ್ಪಡಿಸಿದ್ರು ಅಂತ ಹೇಳಿ ಇವತ್ತಿನ ಶ್ಲೋಕದಲ್ಲಿ ಯುಧಿಷ್ಠಿರ ಮಹಾರಾಜ ವಿದುರನನ್ನು ಕೇಳ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜ ವಿದುರನನ್ನ ವಿಚಾರಿಸ್ತಾ ಇರಬೇಕಾದ್ರೆ ಅವರು ದ್ವಾರಕೆಯಲ್ಲಿನ ಕೃಷ್ಣ ಮತ್ತೆ ಅವನ ಸಹಚರರು ಅಂದ್ರೆ ಅವನ ಅನುಯಾಯಿಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಂದ್ರೆ ಯುಧಿಷ್ಠಿರ ಮಹಾರಾಜ ಏನ್ ಅನ್ಕೊಂಡಿದ್ರ ಅಂದ್ರೆ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ. ತೀರ್ಥಯಾತ್ರೆಗೆ ಹೋದಾಗ ಅವನು ದ್ವಾರಕೆಗೂ ಅವನು ಭೇಟಿಯನ್ನು ಕೊಟ್ಟಿರಬಹುದು ಅಂತ ಹೇಳಿ ದ್ವಾರಕೆಯಲ್ಲಿನ ಕೃಷ್ಣನ ಮತ್ತೆ ಅವನ ಸಹಚರರ ಯೋಗಕ್ಷೇಮವನ್ನ ಯುಧಿಷ್ಠಿರ ಮಹಾರಾಜ ವಿದುರನ ಹತ್ರ ಕೇಳ್ತಾ ಇದ್ದಾರೆ. ಏನಕ್ಕಂದ್ರೆ ದ್ವಾರಕದ ನಿವಾಸಿಗಳು ಅವರು ಪರಮ ಭಕ್ತರು, ಕೃಷ್ಣನ ಶುದ್ಧ ಭಕ್ತರು. ಅವರ ಯೋಗಕ್ಷೇಮವನ್ನ ಯುಧಿಷ್ಠಿರ ಮಹಾರಾಜ ವಿಚಾರಿಸ್ತಾ ಇದ್ದ. ನಾವು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ವಿ. 11ನೇ ಅಧ್ಯಾಯ ಅಂದ್ರೆ ಅಲ್ಲಿ ದ್ವಾರಕೆಗೆ ಶ್ರೀಕೃಷ್ಣನ ಪ್ರವೇಶ. ಆಕ್ಚುಲಿ ಕೃಷ್ಣ ದ್ವಾರಕಕ್ಕೆ ಪ್ರವೇಶ ಮಾಡಿದ್ಗುಟ್ಲೆ ಹೇಗೆ ಶ್ರೀಕೃಷ್ಣನನ್ನ ದ್ವಾರಕದ ನಿವಾಸಿಗಳು ಸ್ವಾಗತಿಸಿದ್ರು. ಏನಕ್ಕಂದ್ರೆ ಕುರುಕ್ಷೇತ್ರದ ಯುದ್ಧದ ಒಂದು ಕಾರಣದಿಂದ ಕೃಷ್ಣ ತುಂಬ ಕಾಲ ಆಗಿತ್ತು ದ್ವಾರಕವನ್ನು ಬಿಟ್ಟು. ಅದರಿಂದ ದ್ವಾರಕದ ನಿವಾಸಿಗಳು ತುಂಬ ಚಿಂತಾಕ್ರಾಂತರಾಗಿದ್ರು. ಕೃಷ್ಣ ಯಾವಾಗ ಬರ್ತಾನೆ ಅಂತ ಹೇಳಿ ಅವನನ್ನೇ ಒಂದು ನಿರೀಕ್ಷಿಸ್ತಾ ಇದ್ರು. ಈ ರೀತಿ ಒಂದು ಕೃಷ್ಣನ ಧ್ಯಾನದಲ್ಲಿ ಅವರು ಮಗ್ನರಾಗಿದ್ರು. ಆದ್ರಿಂದ ಯುಧಿಷ್ಠಿರ ಮಹಾರಾಜ ಆ ಕೃಷ್ಣನ ಶುದ್ಧ ಭಕ್ತರಾದಂತಹ ದ್ವಾರಕದ ನಿವಾಸಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ.
ಶುದ್ಧ ಭಕ್ತರು ಯಾವಾಗಲೂ ಕೃಷ್ಣನ ಯೋಚನೆಯಲ್ಲೇ ಇರ್ತಾರೆ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಪರಮೋಪದೇಶ, ಕೃಷ್ಣನ ಒಂದು ಸುಪ್ರೀಂ ಇನ್ಸ್ಟ್ರಕ್ಷನ್ ಕೃಷ್ಣ ಹೇಳಿದ್ರು ಅರ್ಜುನನಿಗೆ. ಏನು ಅಂದರೆ, ಸರ್ವಗುಹ್ಯತಮಂ ಭೂಯಃ ಶೃಣುಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷಾಮಿತೇ ಹಿತಂ. ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನೀನು ನನಗೆ ಅತ್ಯಂತ ಪ್ರಿಯನಾದವರಿಂದ ನಿನಗೆ ನನ್ನ ಪರಮೋಪದೇಶವನ್ನು, ಅತ್ಯಂತ ರಹಸ್ಯವಾದ ಜ್ಞಾನವನ್ನು ಹೇಳ್ತಾ ಇದ್ದೀನಿ ಅಂತ. ಯಾವುದದು ರಹಸ್ಯವಾದ ಜ್ಞಾನ? ಮನ್ಮನ ಭವಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಕೃಷ್ಣ ಹೇಳ್ತಾರೆ, ಪರಮೋಪದೇಶ ಏನು ಅಂದರೆ, ಮನ್ಮನ, ಯಾವಾಗಲೂ ನನ್ನನ್ನು ಯೋಚಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು, ಆಗ ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಒಂದು ಬಹುಪ್ರಿಯ ಸ್ನೇಹಿತನಾದ್ದರಿಂದ ಈ ಭರವಸೆ, ಕೃಷ್ಣ ಹೇಳ್ತಾರೆ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಭರವಸೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಈ ಕೃಷ್ಣ ಮೊದಲನೇದಾಗಿ ಏನು ಹೇಳಿದ್ರು ಅಂದರೆ, ನನ್ನ ಬಗ್ಗೆ ಯೋಚಿಸು ಅಂತ ಹೇಳಿ, ನನ್ನನ್ನು ಕುರಿತು ಚಿಂತನೆ ಮಾಡು ಅಂತ. ಇದೇ ರೀತಿಯಾಗಿ ದ್ವಾರಕದ ನಿವಾಸಿಗಳು ಮತ್ತೆ ಯುಧಿಷ್ಠಿರ ಮಹಾರಾಜ, ಪಾಂಡವರು ಕೂಡ ಭಗವಂತನ ಚಿಂತನೆಯಲ್ಲಿರ್ತಿದ್ರು. ಏನಕ್ಕೆ ಅಂದರೆ, ನಾವು ಇಲ್ಲಿ ನೋಡ್ತಿದ್ದೀವಿ ಯುಧಿಷ್ಠಿರ ಮಹಾರಾಜನ ಮೊದಲನೇ ಪ್ರಶ್ನೆ ಅಂದರೆ, ಅವನ ಪ್ರಾರಂಭದಿಂದ ಅದು ಕೃಷ್ಣನಿಗೆ ಸಂಬಂಧಿಸಿದಾಗಿದೆ. ಕೃಷ್ಣ ಮತ್ತೆ ಕೃಷ್ಣನ ಸಹಚರರ ಬಗ್ಗೆ ತಿಳಿದುಕೊಳ್ಳುವ ಒಂದು ಕುತೂಹಲವನ್ನು ನಾವು ತಿಳಿದುಕೊಳ್ಳುವುದು ಈ ಶ್ಲೋಕದಲ್ಲಿ. ಇದರಿಂದ ಗೊತ್ತಾಗುತ್ತೆ ಎಷ್ಟು ಯುಧಿಷ್ಠಿರ ಮಹಾರಾಜ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ತಲ್ಲೀನರಾಗಿದ್ರು ಅಂತ ಹೇಳಿ. ಶುದ್ಧ ಭಕ್ತರು ಯಾವಾಗಲೂ ಶ್ರೀ ಕೃಷ್ಣನ ಚಿಂತನೆಯಲ್ಲೇ ಮಗ್ನರಾಗಿರ್ತಾರೆ. ನಾವು ನೋಡ್ಬೋದು, ಭಾಗವತದಲ್ಲಿ ನೋಡ್ಬೋದು, 10ನೇ ಸ್ಕಂದದಲ್ಲಿ. ಅಲ್ಲಿ ಬೃಂದಾವನದ ನಿವಾಸಿಗಳು, ಗೋಪಾಲಕರು, ಗೋಪಿಯರು, ನಂದ ಮಹಾರಾಜ, ಯಶೋದಮಾಯಿ, ಎಲ್ಲರೂ ಎಷ್ಟು ಕೃಷ್ಣನ ಒಂದು ಚಿಂತನೆಯಲ್ಲಿ ಮಗ್ನರಾಗಿದ್ರು ಅಂದರೆ, ಅವರ ದಿನದ ಎಲ್ಲ ಚಟುವಟಿಕೆಗಳನ್ನು ಇವನ್ ಮಾಡ್ತಾ ಇದ್ರು ಕೂಡ ಅದಕ್ಕೆ ಜಾಸ್ತಿ ಗಮನವನ್ನು ಕೊಡ್ತಿರ್ಲಿಲ್ಲ. ಅವರು ಕೃಷ್ಣನ ಚಿಂತನೆಯಲ್ಲಿ ಅಷ್ಟೊಂದು ಮಗ್ನರಾಗಿರ್ತಿದ್ರು. ಮತ್ತೆ ಕೃಷ್ಣ ಬಲರಾಮರು ಎಲ್ಲಾದ್ರೂ ಗೋಗಳನ್ನು ಮೇಸಲು ಕಾಡಿಗೆ ಹೋದ್ರೆ ಸಾಕು, ಅವರು ಬರೋ ತನಕ ಓ ಕೃಷ್ಣ ಯಾವಾಗ ಬರ್ತಾನೆ, ಆ ಕೃಷ್ಣನ ಒಂದು ಸುಂದರವಾದ ಆ ಮುಖವನ್ನು ನೋಡೋ ಅಂತಹ ಕುತೂಹಲ. ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲೇ ಅವರು ಇರ್ತಿದ್ರು. ಮನೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಎನಿ ಆಕ್ಟಿವಿಟಿ, ಏನಾದ್ರೂ ಎನಿ ಚಟುವಟಿಕೆ ಮಾಡ್ತಾ ಇದ್ರು ಕೂಡ ಕೃಷ್ಣನ್ ಇಲ್ಲದ ಚಟುವಟಿಕೆ ಯಾವುದು ಇರ್ತಿರ್ಲಿಲ್ಲ. ಎಲ್ಲದರಲ್ಲೂ ಕೃಷ್ಣನೇ ಇರ್ತಿದ್ದ. ಅಷ್ಟೊಂದು ಕೃಷ್ಣನ ಪ್ರಜ್ಞೆಯಲ್ಲಿ ಮಗ್ನರಾಗಿರ್ತಿದ್ರು. ಈ ರೀತಿ ಅವರು ಕೃಷ್ಣ ಬಲರಾಮರ ಒಂದು ಧ್ಯಾನದಲ್ಲಿ, ಅವರ ಚಿಂತನೆಯಲ್ಲಿ ಯಾವಾಗ್ಲೂ ಮಗ್ನರಾಗಿರ್ತಿರುವಾಗ ಏನಾಗುತ್ತೆ ಅಂದ್ರೆ, ಅಕ್ರೂರ ಬರ್ತಾನೆ ಕೃಷ್ಣ ಬಲರಾಮರನ್ನ ಮಥುರೆ ಕರ್ಕೊಂಡು ಹೋಗ್ಲಿಕ್ಕೆ. ಆವಾಗ ಬೃಂದಾವನದ ನಿವಾಸಿಗಳು, ಬೃಂದಾವನದ ಗೋಪಿಯರು, ಗೋಪಾಲಕರು, ಅವರ ಸ್ಥಿತಿಯನ್ನು ಯಾರಿಗೂ ಹೇಳಕ್ಕಾಗಲ್ಲ. ಏನಕ್ಕಂದ್ರೆ ಕೃಷ್ಣನೇ ಅವರಿಗೆ ಎಲ್ಲ, ಕೃಷ್ಣನೇ ಅವರ ಒಂದು ಜೀವನ ಆಗಿರ್ತಾರೆ. ಯಾವಾಗ ಈ ಅಕ್ರೂರ ಬಂದು ಕೃಷ್ಣ ಬಲರಾಮನ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ, ಆ ಗೋಪಿಯರೆಲ್ಲ ದಿನ ಇಡೀ ಅಳೋದಕ್ಕೆ ಶುರು ಮಾಡ್ತಾರೆ. ಏನ್ ಮಾಡೋ ಸ್ಥಿತಿಯಲ್ಲಿರಲ್ಲ, ಕೃಷ್ಣ ಬಲರಾಮನ ನಿಲ್ಸೋ ಅಂತ ಸ್ಥಿತಿಯಲ್ಲಿರಲ್ಲ. ಏನಕ್ಕಂದ್ರೆ ಕೃಷ್ಣ ಬಲರಾಮ ಅದು ಆಕ್ಚುಲಿ ಒಂದು ಶಾಶ್ವತವಾಗಿ ಬೃಂದಾವನ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿರಲ್ಲ. ಆದ್ರೂ ಒಂದು ದಿವಸ ಹೋಗ್ತಾರೆ, 1-2 ದಿವಸ ಹೋಗಿ ಬರ್ತಾರೆ. ಅಲ್ಲಿ ಮಥುರಾದಲ್ಲಿನ ಒಂದು ಆಯೋಜಿತ ಒಂದು ಒಂದು ಸಮಾರಂಭ, ಆ ಪಂದ್ಯವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಆದ್ರೂ ಕೂಡ ಅವರಿಗೆ ಅಷ್ಟು 1-2 ದಿವಸನೂ ಕೃಷ್ಣನ್ ಇಲ್ಲದೆ ಇರೋದಕ್ಕಾಗಲ್ಲ, ಆ ಸ್ಥಿತಿಯಲ್ಲಿರ್ತಾರೆ. ಆದ್ರೂ ಕೃಷ್ಣನನ್ನು ಅಲ್ಲಿ ಹೋಗ್ಲಿಲ್ದಂಗೆಲೆ ತಡಿತಾರೆ. ಆದ್ರೆ ಅದೇ ಕೃಷ್ಣನ ಒಂದು ಭಗವಂತ ಇಚ್ಛೆ, ಅದು ಒಂದು ಇಚ್ಛೆಗೆ ಅನುಸಾರವಾಗಿ ಕೃಷ್ಣ ಹೋಗ್ಲೇಬೇಕಾಗಿರುತ್ತೆ. ಕೃಷ್ಣ ಬಲರಾಮ್ ಹೇಳ್ತಾರೆ ಗೋಪಿಯರಿಗೆ, ನಾವು ಮತ್ತೆ ಮರಳಿ ಬರ್ತೀವಿ ಅಂತಾನು ಹೇಳಿ ಹೋಗ್ತಾರೆ. ಏನಕ್ಕೆ ಹೇಳ್ತಾರೆ ಅಂದ್ರೆ, ಅವ್ರು ಕೃಷ್ಣ ಬೃಂದಾವನ್ ಬಿಟ್ಟು ಹೋದಾದ್ಮೇಲೆ ಮತ್ತೆ ಬಂದಿಲ್ಲ. ಇನ್ನೊಂದು ಅರ್ಥದಲ್ಲಿ ಕೃಷ್ಣ ಬಲರಾಮ ಬೃಂದಾವನ್ ಬಿಟ್ಟು ಹೋಗೇ ಇಲ್ಲ. ಯಾವಾಗ ಆ ಯಮುನಾ ನದಿಯಲ್ಲಿ ಅವರು ಸ್ನಾನವನ್ನು ಮಾಡ್ತಾರೆ,
ಅಕ್ರೂರ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಕೃಷ್ಣ ಬಲರಾಮನ ರೂಪವನ್ನ ಬೃಂದಾವನದಲ್ಲೇ ಬಿಟ್ಬಿಟ್ಟು ಅವರು ವಾಸುದೇವ ಮತ್ತೆ ಸಂಕರ್ಷಣ ರೂಪವನ್ನು ತಳೆದು ಮಥುರಾಕ್ ಹೋಗ್ತಾರೆ. ಆದ್ರೆ ಬೃಂದಾವನದ ವಾಸಿಗಳು ಎಷ್ಟೊಂದು ಕೃಷ್ಣನ ಚಿಂತನೆಯಲ್ಲಿ ಮಗ್ನರಾಗಿದ್ರು ಅಂದ್ರೆ, ಕೃಷ್ಣ ನಾನು ಮತ್ತೆ ಬರ್ತೀನಿ ಅಂತ ಹೇಳಿಲ್ಲ ಅಂದ್ರೆ ಅವರೆಲ್ಲ ಆ ಪ್ರಾಣವನ್ನೇ ಕಳ್ಕೊಂಡ್ ಬಿಡ್ತಿದ್ರು. ಅಷ್ಟೊಂದು ಕೃಷ್ಣನಲ್ಲಿ ಒಂದು ಭಕ್ತಿಯನ್ನ, ಕೃಷ್ಣನ ಒಂದು ಆ ಯೋಚನೆಯನ್ನ ಬೆಳೆಸ್ಕೊಂಡಿದ್ರು. ಕೃಷ್ಣ ಮಥುರೆಗೆ ಹೋದಾದ್ಮೇಲೆ ಮತ್ತೆ ಕೃಷ್ಣ ಒಂದು ವಿರಹದ ರೂಪದಿಂದ ಬೃಂದಾವನದಲ್ಲಿ ಅವ್ರ ಜೊತೆ ಯಾವಾಗ್ಲೂ ಇರ್ತಿದ್ರು. ಅವರು ಕೃಷ್ಣನನ್ನ ಮರೆತು ಇರ್ಲಿಕ್ಕೆ ಆಗ್ತಿರ್ಲಾಗಿತ್ತು. ಕೃಷ್ಣನ ಒಂದು ಲೀಲಾ ಸ್ಮರಣೆಯನ್ನ ಮಾಡ್ತಿದ್ರು. ಯಾವಾಗ ಕೃಷ್ಣನ ಲೀಲಾ ಸ್ಮರಣೆಯನ್ನ ಮಾಡ್ತಿದ್ರು ಆವಾಗ ಅವರಿಗೆ ಸಮಾಧಾನ ಆಗ್ತಿತ್ತು, ಖುಷಿ ಆಗ್ತಿತ್ತು. ಇದು ಕೃಷ್ಣನ ಲೀಲೆಯ ಸ್ಮರಣೆಯ ಒಂದು ಮಹಿಮೆ. ಅವರು ಮಥುರಕ್ಕೆ ಹೋಗ್ತಾರೆ. ಮಥುರಾದಲ್ಲಿ ಹೋಗಿ ಅಲ್ಲಿ ಮಥುರದಲ್ಲಿ ಕಂಸನನ್ನ ಒಂದು ಸಾಯಿಸಿದ ನಂತರ ಕೃಷ್ಣ ಮತ್ತೆ ಕಂಸನ ಕಂಸನ ಮಾಮ ಜರಾಸಂಧ ಮತ್ತೆ ಇತರ ರಾಕ್ಷಸರು ಇವಾಗ ಕೃಷ್ಣನ್ ಮತ್ತೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಕೃಷ್ಣನ್ ಮೇಲೆ ಮತ್ತೆ ಅಟ್ಯಾಕ್ ಮಾಡುವಂತಹ ಸಂಭವ ಇರೋದ್ರಿಂದ ಅವನು ಮತ್ತೆ ಮಥುರದ ಜನರನ್ನು ರಕ್ಷಿಸಬೇಕು. ಇವಾಗ ಕೃಷ್ಣ ಮತ್ತೆ ಬೃಂದಾವನಕ್ಕೆ ಬಂದ್ರೆ ಅವರೆಲ್ಲ ಮತ್ತೆ ಬೃಂದಾವನದಲ್ಲಿರುವಂತಹ ಶಾಂತಿಯನ್ನ ಹಾಳು ಮಾಡ್ತಾರೆ ಅಂತ ಹೇಳಿ ಕೃಷ್ಣ ಇದರಲ್ಲೇ ಉಳ್ಕೊಬಿಡ್ತಾರೆ ಮಥುರಾದಲ್ಲಿ. ಮತ್ತೆ ಮಥುರಾ ನಗರವನ್ನು ರಕ್ಷಿಸೋಸ್ಕರ ಈ ರಾಜರುಗಳಿಂದ ರಾಕ್ಷಸರಿಂದ ಅವರು ಮಥುರವನ್ನ ದ್ವಾರಕಕ್ಕೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಅವರು ದ್ವಾರಕದಲ್ಲಿರುವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏತಾಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಕೃಷ್ಣ ಹೇಳ್ತಾರೆ, ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ ಅಂತ ಹೇಳಿ. ಶ್ರೀ ಕೃಷ್ಣನು ಏನಂದ್ರೆ ವಿಶೇಷವಾಗಿ ಸ್ಪಂದಿಸುವವನು. ಏನಂದ್ರೆ ಕೃಷ್ಣ ನಮ್ಮ ಭಕ್ತಿ ಸೇವೆಗೆ ಅನುಸಾರವಾಗಿ ಸ್ಪಂದಿಸ್ತಾರೆ. ಕೃಷ್ಣ ಗೊತ್ತಾಗುತ್ತೆ ಕೃಷ್ಣ ಈಸ್ ಅ ಸರ್ವಾಂತರ್ಯಾಮಿ, ಎಲ್ಲ ಹೃದಯದಲ್ಲಿ ಇರುವಂತಹ ಒಂದು ಸರ್ವಾಂತರ್ಯಾಮಿ. ಅವರಿಗೆ ಬೃಂದಾವನದ ವಾಸಿಗಳು ಎಷ್ಟು ಕೃಷ್ಣನ ಒಂದು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ, ಎಷ್ಟು ಚಿಂತನೆಯಲ್ಲಿ ಮಗ್ನರಾಗಿದ್ದಾರೆ. ಅವರ ದಿನದ ಚಟುವಟಿಕೆಗಳನ್ನ ಬಿಟ್ಟು ಕೃಷ್ಣನ ಒಂದು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಕೃಷ್ಣನೇ ಅವರಿಗೆಲ್ಲ ಅಂತ ಗೊತ್ತಾದಾಗ ಕೃಷ್ಣ ಅವರಿಗೆಲ್ಲ ಒಂದು ಸಂದೇಶವನ್ನು ಕಳಿಸಕ್ಕೆ ಇಷ್ಟಪಡ್ತಾರೆ. ಆವಾಗ ಉದ್ಧವನ ಮೂಲಕ ಕೃಷ್ಣ ಬೃಂದಾವನಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಉದ್ಧವ ಯಾವಾಗ ಆ ಸಂದೇಶವನ್ನ ತೆಗೆದುಕೊಂಡು ಬೃಂದಾವನಕ್ಕೆ ಬರ್ತಾರೆ, ಅಲ್ಲಿ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನನ್ನ ಕುರಿತು ಯೋಚಿಸಿ ನಂದ ಮಹಾರಾಜ ಮತ್ತೆ ಯಶೋದೆ ಎಷ್ಟು ಭಾವ ಪರವಶರಾಗಿದ್ರು ಅಂದ್ರೆ ಅದನ್ನ ನೋಡ್ಬಿಟ್ಟು ಉದ್ಧವ ಕೃಷ್ಣನಲ್ಲಿ ಅವರ ಒಂದು ಅತೀಶವ ಪ್ರೇಮವನ್ನ ತಾನೂ ಅನುಭವಿಸಿ ಅವನು ಒಂದು ಭಾವ ಪರವಶನಾಗ್ತಾನೆ. ಮತ್ತೆ ಹೇಳ್ತಾನೆ ಅವನು, ಪ್ರಿಯ ತಾಯಿ ಯಶೋದೆ ಮತ್ತು ನಂದ ಮಹಾರಾಜ, ನೀವಲ್ಲದೆ ಬೇರೆ ಯಾರು ಇಂತಹ ದಿವ್ಯಾನಂದದಲ್ಲಿ ಧ್ಯಾನ ಮಾಡಲಾರರು ಅಂತ ಹೇಳಿ. ಏನಕ್ಕಂದ್ರೆ ಅವರು ಕೃಷ್ಣ ಬಲರಾಮ ಇಲ್ದೆ ಅಳ್ತಾ ಇದ್ರು ಕೂಡ ಅವ್ರು ಏನಂದ್ರೆ ಅವರು ಆ ದಿವ್ಯಾನಂದದಲ್ಲಿ ಇರ್ತಾರೆ, ಆ ಆನಂದವನ್ನ ಅನುಭವಿಸ್ತಾ ಇರ್ತಾರೆ ಅವರ ಕೃಷ್ಣ ಬಲರಾಮರ ಧ್ಯಾನದಲ್ಲಿ. ಏನಕ್ಕಂದ್ರೆ ಕೃಷ್ಣ ಬಲರಾಮ ಅವರು ಮೂಲ ದೇವೋತ್ತಮ ಪುರುಷರು. ಆದ್ರಿಂದ ಉದ್ಧವ ಹೇಳ್ತಾರೆ, ನೀವು ಮನುಷ್ಯರಲ್ಲೆಲ್ಲ ಅತ್ಯಂತ ಗೌರವ ಅರ್ಹರು. ಮತ್ತೆ ಗೋಪಿಯರ ಮನಸ್ಸು ಶ್ರೀ ಕೃಷ್ಣನಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರುವುದನ್ನ ಕಂಡ ಉದ್ಧವ ಅವ್ರನ್ನ ಗಮನಿಸ್ತಾರೆ. ಮಗ್ನರಾಗಿರುವುದನ್ನ ಸಂಪೂರ್ಣವಾಗಿ ಅವರ ಮನಸ್ಸು ಶ್ರೀ ಕೃಷ್ಣನಲ್ಲಿ ಮಗ್ನರಾಗಿರುವುದನ್ನ ಅವರು ಗಮನಿಸಿ ಅವರ ಧ್ಯಾನದ ಒಂದು ಪರಿಪೂರ್ಣದ ಸ್ಥಿತಿಯನ್ನ ನೋಡ್ತಾರೆ. ಮತ್ತೆ ಗೋಪಿಯರಿಗೆ ಹೇಳ್ತಾರೆ,
ಪ್ರಿಯ ಗೋಪಿಯರೇ, ನೀವು ಜೀವನದಲ್ಲಿ ಮಹತ್ ಕಾರ್ಯವನ್ನು ಸಾಧಿಸಿದ್ದೀರಿ. ನೀವೆಲ್ಲ ದೇವೋತ್ತಮ ಪರಮಪುರುಷನ ಅಸಾಧಾರಣ ಭಕ್ತರು. ಆದುದರಿಂದ ನೀವು ಎಲ್ಲರಿಗೂ ಪೂಜಾರ್ಹರು ಅಂತ ಹೇಳ್ತಾರೆ. ಏನಕ್ಕಂದ್ರೆ ಕೃಷ್ಣನ ಯೋಚನೆಯಲ್ಲಿ ಇರೋದ್ರಿಂದ ಅವರೆಲ್ಲರಿಗೂ ಪೂಜಾರ್ಹರು. ನಿಮ್ಮ ಮನಸ್ಸುಗಳು ವಾಸುದೇವ ಶ್ರೀ ಕೃಷ್ಣನ ಯೋಚನೆಯಲ್ಲಿ ಮಗ್ನರಾಗಿರುವುದರಿಂದ ನೀವು 3 ಲೋಕಗಳಲ್ಲಿಯೂ ಪೂಜಾರ್ಹರು ಅಂತ ಹೇಳಿ ಉದ್ಧವ ಗೋಪಿಯರಿಗೆ ಹೇಳ್ತಾರೆ. ಬೃಂದಾವನದ ನಿವಾಸಿಗಳು, ಇವನ್ ದ್ವಾರಕದ ನಿವಾಸಿಗಳು, ಪಾಂಡವರು, ಅವರೆಲ್ಲ ಶುದ್ಧ ಭಕ್ತರು. ಅವರು ಯಾವಾಗಲೂ ಶ್ರೀ ಕೃಷ್ಣನ ಯೋಚನೆಯಲ್ಲೇ ತನ್ಮಯರಾಗಿರ್ತಿದ್ರು. ಏನಕ್ಕೆ ಅಂದ್ರೆ ಅವರಿಗೆಲ್ಲ ಕೃಷ್ಣ ಯಾರು, ಕೃಷ್ಣನ ಸ್ಥಾನ ಏನು ಅನ್ನೋದು ಗೊತ್ತಿತ್ತು. ಇದರಿಂದಾಗಿ ಅವ್ರು ಯಾವಾಗ್ಲೂ ಸದಾ ಕೃಷ್ಣನ ಸೇವೆಯಲ್ಲಿ ನಿರತರಾಗಿರ್ತಿದ್ರು. ಮತ್ತೆ ಶ್ರೀ ಕೃಷ್ಣನ ಲೀಲಾ ಸ್ಮರಣೆಯಿಂದ ಅವರಿಗೆ ಸುಖ ಸಿಕ್ತಿತ್ತು, ಶಾಂತಿ ಸಿಕ್ತಿತ್ತು. ಇವಾಗ ಶ್ರೀಕೃಷ್ಣನ ಒಂದು ಸ್ಥಾನ, ಕೃಷ್ಣನ ಬಗ್ಗೆ ಗೊತ್ತಿಲ್ಲದಂತವ್ರು ಕೇಳಬಹುದು, ಕೃಷ್ಣ ಹೇಗೆ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ. ಏನಕ್ಕಂದ್ರೆ ಕೃಷ್ಣನು ಒಂದು ತಾಯಿಯ ಗರ್ಭದಲ್ಲಿ ಜನ್ಮ ತೆಗೆದುಕೊಂಡ. ನೋಡಿ, ಮಥುರೆಯಲ್ಲಿ ಕೃಷ್ಣ ಎಲ್ಲಿ ಹುಟ್ಟಿದ ಅಂದ್ರೆ ಮಥುರೆಯಲ್ಲೂ ಕೃಷ್ಣ ಹುಟ್ಟಿದ. ಮತ್ತೆ ಕೃಷ್ಣನನ್ನ ಮಹಾವನ್ ಗೋಕುಲಕ್ಕೆ ವರ್ಗಾಯಿಸಲಾಯಿತು. ಅಲ್ಲಿ ಕೃಷ್ಣ ಎಲ್ಲಾ ಮಕ್ಕಳ ತರನೇ ಆಟ ಆಡ್ತಿದ್ದ. ಕೃಷ್ಣ ತಾಯಿ ಯಶೋದ ಕೃಷ್ಣನಿಗೆ ಹಾಲು ಕುಡಿಸ್ತಿದ್ಲು. ಮತ್ತೆ ಕೃಷ್ಣ ಹೇಗೋ ಎದ್ನಿಲ್ಲಲ್ಲಿ ಪ್ರಯತ್ನಿಸ್ತಾ ಇದ್ದ. ಚಿಕ್ಕ ಮಕ್ಕಳು ಹೆಂಗೆ ನಡೆಯಲು ಪ್ರಾರಂಭಿಸ್ತಾರೆ ಪ್ರಾರಂಭದಲ್ಲಿ, ಆ ರೀತಿ ಕೃಷ್ಣನು ಕೂಡ ಒಂದು ನಡೆಯಲು ಪ್ರಾರಂಭಿಸ್ತಿದ್ದ, ನಂದ ಮಹಾರಾಜನ ಒಂದು ಕಿರುಬೆರಳನ್ನ ಹಿಡ್ಕೊಂಡು. ಇದನ್ನೆಲ್ಲ ಇವಾಗ ಯಾರಾದ್ರೂ ಭಗವದ್ಗೀತೆಯನ್ನ, ಕೃಷ್ಣನ ಸ್ಥಾನ, ಕೃಷ್ಣನ ಬಗ್ಗೆ ಗೊತ್ತಿಲ್ಲದೆ ಹೋದ್ರೆ ಅಲ್ಲಿ ಕೃಷ್ಣ ಹೇಳ್ತಾರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಎಲ್ಲರನ್ನು ಚಲಿಸುವಂತೆ ಮಾಡುವವನು ನಾನು ಅಂತ ಹೇಳ್ತಾರೆ ಕೃಷ್ಣ. ಅಲ್ಲಿ ಹೇಳ್ತಾರೆ, ಈ ದೈಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲಾ ಜೀವಿಗಳ ತಿರುಗಾಟವನ್ನು ನಾನು ನಿರ್ದೇಶಿಸುತ್ತೇನೆ. ಅಂದ್ರೆ ಕೃಷ್ಣ ನಮ್ಮೆಲ್ಲರನ್ನು ಚಲಿಸುವಂತೆ ಮಾಡುವವನು ಕೃಷ್ಣ. ಮತ್ತೆ ಕೃಷ್ಣ ಏನಕ್ಕೆ ಗೋಕುಲದಲ್ಲಿ ನಂದ ಮಹಾರಾಜನ ಒಂದು ಕಿರುಬೆರಳನ್ನ ಹಿಡ್ಕೊಂಡು ಎದ್ನಿಲ್ಲಲ್ಲಿ ಪ್ರಯತ್ನಿಸ್ತಾ ಇದ್ದಾನೆ? ಮತ್ತೆ ಕೃಷ್ಣ ಹೇಗೆ ದೇವೋತ್ತಮ ಪರಮ ಪುರುಷ ಅಂತ ಅಂದ್ರೆ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಲ್ಲ. ಏನಕ್ಕಂದ್ರೆ ಅವರು ಕೃಷ್ಣನ ಬಗ್ಗೆ ತಿಳ್ಕೊಂಡಿರಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಯಾ ದಕ್ಷೇಣ ಪ್ರಕೃತಿ ಸುಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಅಂತ ಹೇಳಿ. ಅಂದ್ರೆ ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ನಾಶವಾಗುತ್ತದೆ. ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ ನತತ್ ಸಮಶ್ಚಾಭ್ಯಾದಿ ಕಶ್ಚ ದರ್ಶತೆ ಪರಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಭಾವಕಿ ಜ್ಞಾನ ಬಲಕ್ರಿಯಾಚ. ಅಲ್ಲಿ ಹೇಳ್ತಾರೆ, ಪರಮಾತ್ಮನಿಗೆ ಶ್ರೀಕೃಷ್ಣನಿಗೆ ಎಷ್ಟೊಂದು ಸಾಮರ್ಥ್ಯ ಇದೆ ಅಂದ್ರೆ ಅದು ಎಷ್ಟು ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಎಲ್ಲಾ ಪ್ರಜ್ಞೆ, ಶಕ್ತಿ ಮತ್ತು ಚಟುವಟಿಕೆಗಳು ಅವನ ಇಚ್ಛೆಯಂತೆ ಮಾತ್ರ ನಿರ್ದೇಶಿಸಲ್ಪಡುತ್ತದೆ. ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ಎಲ್ಲದೂ ಒಂದು ನಿರ್ದೇಶಿಸಲ್ಪಡುತ್ತದೆ. ದೇವೋತ್ತಮ ಪರಮ ಪುರುಷನಾದ ನಾರಾಯಣ ಸರ್ವಶಕ್ತ, ಅವನಿಗೆ ನಾನಾ ಬಗೆಯ ಶಕ್ತಿಗಳಿವೆ. ಆದುದರಿಂದ ಅವನು ತನ್ನ ನಿಜಧಾಮದಲ್ಲಿಯೇ ಇರುತ್ತಾ ಸಮಸ್ತ ವಿಶ್ವದ ಅಭಿವ್ಯಕ್ತಿಯನ್ನು ಲೌಕಿಕ ಗುಣಗಳಾದ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳ ಅನುಸಂಧಾನದ ಮೂಲಕ ಲೀಲಾಜಾಲವಾಗಿ ಮೇಲ್ವಿಚಾರಣೆ ಮಾಡಲು ಹಾಗೂ ಕೌಶಲದಿಂದ ನಿರ್ವಹಿಸಲು ಸಮರ್ಥನಾಗಿದ್ದಾನೆ. ಈ ಅನುಸಂಧಾನಗಳು ವಿವಿಧ ರೂಪಗಳನ್ನು, ದೇಹಗಳನ್ನು, ಕ್ರಿಯೆಗಳನ್ನು ಮತ್ತು ಬದಲಾವಣೆಗಳನ್ನು ಸೃಷ್ಟಿಸುತ್ತವೆ. ಇವೆಲ್ಲವೂ ಪರಿಪೂರ್ಣವಾಗಿ ಸಂಭವಿಸುತ್ತವೆ, ಏಕೆಂದರೆ ಭಗವಂತನೇ ಪರಿಪೂರ್ಣ. ಅವನೇ ನೇರ ಮೇಲ್ವಿಚಾರಣೆ ಮಾಡುತ್ತಾ ಅದರಲ್ಲಿ ಭಾಗವಹಿಸುತ್ತಿದ್ದಾನೆ ಎಂಬಂತೆ ಪ್ರತಿಯೊಂದು ಕಾರ್ಯನಿರ್ವಹಿಸುತ್ತದೆ. ಆದರೆ ನಾಸ್ತಿಕರು ಅಂದ್ರೆ ಭಗವಂತನ ಬಗ್ಗೆ ಗೊತ್ತಿಲ್ಲದಂಥವರು ಲೌಕಿಕ ಪ್ರಕೃತಿಯ ತ್ರಿಗುಣಗಳಿಂದ ಅವರು ಆವೃತ್ತರಾಗಿ
ಈ ಎಲ್ಲಾ ಕ್ರಿಯೆಗಳ ಹಿಂದೆ ಪರಮ ಕಾರಣನಾದ ನಾರಾಯಣನಿದ್ದಾನೆ ಎಂಬುದನ್ನ ಕಾಣೋದಿಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತ್ರಿಭಿರ್ಗುಣಮಯೈರ್ ಭಾವೈರ್ ಏಭಿಹಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಅಲ್ಲಿ ಕೃಷ್ಣ ಹೇಳ್ತಾರೆ, ತ್ರಿಗುಣಗಳಿಂದ ಭ್ರಮಿತರಾಗಿರುವ ಸಮಸ್ತ ಪ್ರಪಂಚವು ಗುಣಾತೀತನಾದ ಮತ್ತು ಅವ್ಯಯನಾದ ನನ್ನನ್ನು ತಿಳಿದಿಲ್ಲ. ಏಕೆಂದರೆ ಬುದ್ಧಿಹೀನರಾದ ಈ ಲೌಕಿಕವಾದಿಗಳು, ಭೌತಿಕವಾದಿಗಳು ಲೌಕಿಕ ಪ್ರಜ್ಞೆಯ ತ್ರಿಗುಣಗಳಿಂದ ಮೋಹಿತರಾಗಿರುವುದರಿಂದ ಸಕಲ ಕ್ರಿಯೆಗಳಿಗೂ ನಾರಾಯಣ ಶ್ರೀಕೃಷ್ಣನೇ ಕಾರಣನೆಂದು ಅರಿಯಲಾರರು. ಏನಂದ್ರೆ ಈ ಭೌತಿಕ ಗುಣಗಳು ತ್ರಿಗುಣಗಳಿಂದ ಭ್ರಮಿತರಾಗಿ ಭ್ರಮೆಗೆ ಒಳಗಾಗಿ ನಾರಾಯಣ ಶ್ರೀಕೃಷ್ಣನೇ ಎಲ್ಲದಕ್ಕೂ ಸರ್ವ ಕಾರಣ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಪರಮ ಪ್ರಭು ಐಹಿಕ ಜಗತ್ತಿನ ಎಲ್ಲಾ ಚಟುವಟಿಕೆಗಳಿಂದಲೂ ದೂರವಿದ್ದರೂ ಅವನು ಪರಮ ನಿರ್ದೇಶಕನಾಗಿ ಉಳಿತಾನೆ. ಇವಾಗ ಹೇಗೆ ಅಂದ್ರೆ, ಇವಾಗ ಒಂದು ಪರಿಮಳ ಭರಿತವಾದ ಒಂದು ಹೂವು ಯಾರಾದ್ರೂ ನಿಂತಿದ್ರೆ ಆ ಪರಿಮಳವನ್ನ, ಅದು ಹೇಗೆ ಹೂವಿನ ಪರಿಮಳವನ್ನ ಬಯಸ್ತಾರೆ, ಅದೇ ರೀತಿ ಭಗವಂತನಿಗೂ ಈ ಭೌತಿಕ ಜಗತ್ತಿಗೂ ಏನು ಸಂಬಂಧ ಇಲ್ಲ. ಆದ್ರೂ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಇದೆಲ್ಲ ನಡೆಯುತ್ತೆ. ಭಗವಂತನ ಒಂದು ಕಡೆ ಒಂದು ನೋಟದಿಂದ ಈ ಪ್ರಕೃತಿ ಇದು ಒಂದು ಚುರುಕಾಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾರೆ, ಅವಜಾನಂತಿ ಮಾಮೂಢ ಮಾನುಷಂ ತನುಮಾಶ್ರಿತಂ ಪರಂಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದರೆಲ್ಲದರ ಪ್ರಭು ನಾನೇ ಅಂತ ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಇರುವುದೆಲ್ಲರ ಪ್ರಭು ಕೃಷ್ಣನೇ. ಅವರಿಗೆ ಕೃಷ್ಣನ ದಿವ್ಯ ಪ್ರಕೃತಿಯು ಅವನು ಅರಿಯಲಿಕ್ಕೆ ಆಗೋದಿಲ್ಲ, ಅವ್ರು ತಿಳಿಯರು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ನಮಗೂ ಕೂಡ ಏನಕ್ಕಂದ್ರೆ ಇವಾಗೆಲ್ಲ ನಾವು ಕೃಷ್ಣನ ಬಗ್ಗೆ ಕೇಳ್ತೀವಿ, ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋದು ನಮ್ಗೆ ಗೊತ್ತು. ನಮಗೂ ಕೂಡ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕಿಂತ ಮುಂಚೆ ನಾವು ಒಂದು ಗೊಂದಲದಲ್ಲಿ ಇರ್ತಿದ್ವಿ. ಯಾವಾಗ ನಾವು ಕೃಷ್ಣನ ಪ್ರಜ್ಞೆಗೆ ಬಂದ್ವಿ, ಯಾವಾಗ ಭಗವದ್ಗೀತೆಯನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭ ಮಾಡಿದ್ವಿ, ನಮ್ಗೆ ಆವಾಗ ಕೃಷ್ಣ ಯಾರು ಅಂತ ಹೇಳಿ ಗೊತ್ತಾಯ್ತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಸ್ವಯಂ ಕೃಷ್ಣನೇ ಏನಕ್ಕೋಸ್ಕರ ಅವತಾರ ಮಾಡ್ತಾರೆ ಅಂತ ಹೇಳಿ. ಶ್ರೀಕೃಷ್ಣನ ಈ ಅಲೌಕಿಕ ಲೀಲೆಗಳ ಉದ್ದೇಶ ಏನು, ಎಲ್ಲದರ ಬಗ್ಗೆ ಕೃಷ್ಣ ಹೇಳ್ತಾರೆ. ಕೃಷ್ಣ ಏನಕ್ಕೋಸ್ಕರ ಚಿಕ್ಕ ಮಕ್ಕಳ ತರ ಒಂದು ಲೀಲೆಯನ್ನು ಮಾಡ್ತಾರೆ, ಅದ್ರ ಹಿಂದಿನ ಉದ್ದೇಶ ಏನು, ಕೃಷ್ಣ ಏನಕ್ಕೋಸ್ಕರ ಅವತಾರ ಎತ್ತಾರೆ ಅಂತ. ಅಲ್ಲಿ ಕೃಷ್ಣ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಎಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಅಂದ್ರೆ ಎಲ್ಲಿ ಧರ್ಮದ ಅವನತಿಯಾಗುತ್ತೋ, ಮತ್ತೆ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ಅಂದ್ರೆ ಅಧರ್ಮವು ಹೆಚ್ಚುತ್ತದೋ ಆವಾಗ ಕೃಷ್ಣ ಅವತಾರ ಎತ್ತಾರೆ. ಅವತಾರ ಎತ್ತಿ ಏನ್ ಮಾಡ್ತಾರೆ, ಅವತಾರ ಎತ್ತಿ ಕೃಷ್ಣ ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದ್ರೆ ಪರಿತ್ರಾಣಾಯ ಸಾಧೂನಾಂ ಅಂದ್ರೆ ಅವರು ಸಜ್ಜನರನ್ನ ರಕ್ಷಿಸ್ತಾರೆ, ದುಷ್ಟರನ್ನ ನಾಶ ಮಾಡ್ತಾರೆ. ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಅಂದ್ರೆ ಧರ್ಮದ ತತ್ವಗಳನ್ನ ಮತ್ತೆ ಸ್ಥಾಪಿಸ್ತಾರೆ. ಅಂದ್ರೆ ನೋಡಿ, ಭಗವದ್ಗೀತೆಯ ಆದಂತಹ ಒಂದು ತತ್ವ ಶಾಸ್ತ್ರವನ್ನು, ತತ್ವ ಜ್ಞಾನವನ್ನ ಕೊಡ್ತಾರೆ. ಇದಕ್ಕೋಸ್ಕರ ಸ್ವಯಂ ಕೃಷ್ಣನೇ ಅವತಾರ ಎತ್ತಾರೆ. ಮತ್ತೆ ನಾವು ಇದನ್ನೆಲ್ಲ ಶ್ರೀಕೃಷ್ಣನ ಒಂದು ಲೀಲೆಗಳಲ್ಲಿ ನೋಡ್ಬಹುದು. ಕೃಷ್ಣ ಏನ್ ಹೇಳಿದ್ರು ಅದೇ ರೀತಿಯಾಗಿ ನೋಡಿ, ಕೃಷ್ಣ ಸಜ್ಜನರಾದಂತಹ ಬೃಂದಾವನದ ವಾಸಿಗಳನ್ನ ರಕ್ಷಿಸಿದ್ರು ಎಲ್ಲ ರಾಕ್ಷಸರಿಂದ, ಮತ್ತೆ ದ್ವಾರಕದ ನಿವಾಸಿಗಳನ್ನ ರಕ್ಷಿಸಿದ್ರು, ಮತ್ತೆ ಎಲ್ಲಾ ಪಾಂಡವರನ್ನ ರಕ್ಷಿಸಿದ್ರು, ಅದೇ ರೀತಿ ದುಷ್ಟರನ್ನ ನಾಶ ಮಾಡಿದ್ರು. ಕೌರವಾದಿಗಳು ಎಲ್ಲರನ್ನ ಕಂಸ ಇನ್ನಿತರ ಎಲ್ಲ ರಾಕ್ಷಸರನ್ನ ಸಾಯಿಸಿದ್ರು. ಧರ್ಮ ತತ್ವಗಳನ್ನ, ಭಗವದ್ಗೀತೆ ಅಂತ ಜ್ಞಾನವನ್ನ ಕೊಟ್ರು. ಇದಕ್ಕೋಸ್ಕರನೇ ಕೃಷ್ಣ ಬರೋದು. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಕೃಷ್ಣ ಬಲರಾಮ ನಂದ ಮಹಾರಾಜನ ಮನೆಯಲ್ಲಿ ಮಕ್ಕಳಂತೆ ಆಟ ಆಡಿದ್ರು ಕೂಡ
ವಾಸ್ತವವಾಗಿ ಅವರು ಮೂಲ ದೇವೋತ್ತಮ ಪರಮ ಪುರುಷರು. ಏನಂದ್ರೆ ಶಾಸ್ತ್ರ ಹೇಳುತ್ತೆ ಅವರ ಎಲ್ಲಾ ಚಟುವಟಿಕೆಗಳು ಲೀಲೆಗಳು ಅಂತ ಹೇಳುತ್ತೆ. ಈಗ ಕೃಷ್ಣನ ಅಸಾಧಾರಣ ಲೀಲೆಗಳ ಉದ್ದೇಶ ಏನಂದ್ರೆ ಅವನ ಭಕ್ತರಿಗೆ ಒಂದು ಆನಂದವನ್ನು ಕೊಡೋದಷ್ಟೇ, ಶಾಂತಿಯನ್ನು ಕೊಡೋದು. ಅದೇ ಬೃಂದಾವನದ ವಾಸಿಗಳು ಆ ಲೀಲೆಗಳ ಸ್ಮರಣ ಮಾತ್ರದಿಂದಲೇ ಆ ಶಾಂತಿಯನ್ನ, ಆ ಸುಖವನ್ನ ಅನುಭವಿಸ್ತಾ ಇದ್ರು. ಮತ್ತೆ ಈ ಲೀಲೆಗಳು ಕೃಷ್ಣನ ಎಲ್ಲಾ ಉದ್ದೇಶ ಕೃಷ್ಣನ ಭಕ್ತರನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸುವುದು, ಭಕ್ತರನ್ನ ಒಂದು ಆಧ್ಯಾತ್ಮಿಕವಾಗಿ ಆನಂದದಿಂದ ಇಡುವುದು. ಅದಕ್ಕೋಸ್ಕರನೇ ಸುಖದೇವ್ ಗೋಸ್ವಾಮಿ ಅವರು ಒಂದು ಕೃಷ್ಣನ ಲೀಲೆಗಳನ್ನ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಗಂಭೀರವಾಗಿ ವಿವರಿಸಿದ್ರು. ಸುಖದೇವ್ ಗೋಸ್ವಾಮಿ ಅವ್ರನ್ನ ಅವಧೂತ ಅಂತ ಹೇಳಿ ಕರೀತಾರೆ. ಏನಕ್ಕಂದ್ರೆ ಅವರು ಅವರಿಗೆ ಕೃಷ್ಣನ ಒಂದು ಯೋಚನೆ, ಕೃಷ್ಣನ ಆಲೋಚನೆ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ. ಅವ್ರು ಯಾವಾಗ್ಲೂ ಕೃಷ್ಣನ ಯೋಚನೆಯಲ್ಲಿ, ಕೃಷ್ಣನ ಸ್ಮರಣೆಯಲ್ಲೇ ಇರ್ತಿದ್ರು. ಅವ್ರು ಹೇಳ್ತಾರೆ, ಯತ್ ಕೀರ್ತನಂ ಯತ್ ಸ್ಮರಣಂ ಯದೀಕ್ಷಣಂ ಯದ್ ವಂದನಂ ಯತ್ ಶ್ರವಣಂ ಯದ್ ಅರ್ಹಣಂ ಲೋಕಸ್ಯ ಸದ್ಯೋ ವಿದುನೋತಿ ಕಲ್ಮಷಂ ತಸ್ಮೈ ಸುಭದ್ರಾ ಶ್ರವಸೇ ನಮೋ ನಮಃ. ಸುಖದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಯಾರ ಕೀರ್ತನೆಯಿಂದ, ಯಾರ ಸ್ಮರಣೆಯಿಂದ, ಯಾರ ದರ್ಶನದಿಂದ, ಯಾರ ಪ್ರಾರ್ಥನೆಯಿಂದ, ಮತ್ತೆ ಯಾರ ಶ್ರವಣದಿಂದ ಮತ್ತು ಈ ಪೂಜೆಯ ಕರ್ತವ್ಯ ಸಕಲ ಪಾಪಗಳನ್ನು ಕೂಡಲೇ ತೊಡೆದು ಬಿಡುವುದೋ ಆ ಸಕಲ ಮಂಗಳ ಗಾತ್ರನಾದ ಭಗವಾನ್ ಶ್ರೀ ಕೃಷ್ಣನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ. ಎಲ್ಲ ಸಕಲ ಪಾಪಗಳು ನಿವಾರಣೆ ಆಗುತ್ತೆ ಕೃಷ್ಣನ ಸ್ಮರಣೆಯಿಂದ, ದರ್ಶನದಿಂದ, ಅವನಿಗೆ ಪ್ರಾರ್ಥನೆ ಮಾಡೋದ್ರಿಂದ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವೆಲ್ಲ ಪರಿಶುದ್ಧ ಆಗ್ತೀವಿ ಅಂತ ಹೇಳಿ ಸುಖದೇವ್ ಗೋಸ್ವಾಮಿಯವರು ಹೇಳ್ತಾರೆ. ಅದೇ ರೀತಿ ನಾವು ನೋಡ್ಬೋದು ಜಡಭರತ ಮತ್ತೆ ವೃಷಭದೇವ ಅವನ ಜೀವನದ ಕೊನೆ ಗಳಿಗೆಯಲ್ಲಿ ಅವ್ರನ್ನೆಲ್ಲ ಒಂದು ಅವಧೂತ ಅಂತ ಹೇಳಿ ಕರೀತಾರೆ. ಅವರೆಲ್ಲ ಭಗವಂತನಿಗೆ ಶರಣಾಗತರಾದವರು, ಕಂಪ್ಲೀಟ್ಲಿ ಅಂದ್ರೆ ಪರಿಪೂರ್ಣವಾಗಿ ಭಗವಂತನಿಗೆ ಒಂದು ಶರಣಾದವರು. ಅವ್ರು ಯಾವಾಗಲೂ ಭಗವಂತನ ಯೋಚನೆಯಲ್ಲೇ ಇರ್ತಾರೆ. ಪರೀಕ್ಷಿತ್ ಮಹಾರಾಜ ನಮಗೆಲ್ಲ ಹೇಗೆಂದ್ರೆ ಪರೀಕ್ಷಿತ್ ಮಹಾರಾಜ ಅವನ ಒಂದು ದೇಹವನ್ನು ಬಿಡುವಾಗ ಅವನಿಗೆ ಗೊತ್ತಾಗುತ್ತೆ ನಾನೇನು 7 ದಿವಸದಲ್ಲಿ ಸಾಯ್ತೀನಿ ಅಂತ. ಆವಾಗ ತಕ್ಷಣ ಅವನ ಎಲ್ಲ ರಾಜ್ಯವನ್ನ ಬಿಟ್ಟು ಅದನ್ನೆಲ್ಲ ಅವನ ಮಗನಿಗೆ ಕೊಟ್ಬಿಟ್ಟು ಅವನು ಆ 7 ದಿನಗಳನ್ನ ಒಂದು ಪರಿಪೂರ್ಣವಾಗಿ ಮಾಡಿಕೊಳ್ಳಲು ಬಯಸ್ತಾನೆ. ಅವನ ತೀರ್ಮಾನವನ್ನ ಎಲ್ಲಾ ಋಷಿಮನಿಗಳಿಗೆ, ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಋಷಿಮನಿಗಳಿಗೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅವರೆಲ್ಲರೂ ಬಂದ್ಬಿಡ್ತಾರೆ. ಏನಕ್ಕಂದ್ರೆ ಉದ್ದೇಶ ಏನು ಅಂದ್ರೆ ಜೀವನದ ಕೊನೆ ಗಳಿಗೆಯಲ್ಲಿ ಏನ್ ಮಾಡೋದು, ಆ ಜೀವನದ ಕೊನೆ ಗಳಿಗೆಯಲ್ಲಿ ಭಗವಂತನನ್ನ ಹೇಗೆ ಯೋಚನೆ ಮಾಡೋದನ್ನ ಕಲಿಯೋದಕ್ಕೆ ಪರೀಕ್ಷಿತ್ ಮಹಾರಾಜನ ಈ ತೀರ್ಮಾನವನ್ನು ತೆಗೆದುಕೊಂಡು ಅವರೆಲ್ಲರೂ ಬರ್ತಾರೆ. ಏನಕ್ಕೆಂದ್ರೆ ಕುಲಶೇಖರ ಆಳ್ವಾರ್ಸ್ ಹೇಳ್ತಾರೆ, ಜೀವನದ ಕೊನೆ ಗಳಿಗೆಯಲ್ಲಿ ನಮ್ಮ ದೇಹ ಇದರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ವೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತ ಕಂಠಾ ವರದನ ವಿಧೋ ಸ್ಮರಣೌ ಕುತಸ್ತೆ. ಅವ್ರು ಹೇಳ್ತಾರೆ, ಇವಾಗ ಒಬ್ಬನ ಮನುಷ್ಯ ಅವನ ಒಂದು ಸಾಯುವ ಸಮಯದಲ್ಲಿ ನಾನಾ ರೀತಿಯ ಒಂದು ದೇಹದ ತೊಂದರೆಗಳಿಗೆ ಒಳಗಾಗ್ತಾನೆ, ಕಷ್ಟಗಳಿಗೆ ಒಳಗಾಗ್ತಾನೆ. ಅವನಿಗೆ ಕೃಷ್ಣನನ್ನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಅದಕ್ಕೆ ಕುಲಶೇಖರ ಆಳ್ವಾರ್ ಹೇಳ್ತಾರೆ, ನನ್ಗೀಗ ನನ್ನ ದೇಹ, ನಾನು ಆರೋಗ್ಯಕರವಾಗಿದ್ದೇನೆ, ಆ ಸಾವು ಈಗಲೇ ಬಂದ್ಬಿಡ್ಲಿ. ಏನಕ್ಕೆಂದ್ರೆ ನಾನು ಸಾಯುವ ಸಂದರ್ಭದಲ್ಲಿ ಕಪ, ವಾಯು, ಪಿತ್ತ ಇದರಿಂದ ಕೂಡಿ ತೊಂದರೆಗೊಳಗಾಗಿ ಎಲ್ಲಿ ನಾನು ನಿನ್ನನ್ನು ಮರ್ತು ಬಿಡ್ತೀನಿ, ನನಗೆ ಈಗಲೇ ಸಾವು ಬರಲಿ ಅಂತ ಹೇಳಿ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಈ ರೀತಿ ಇವಾಗ ಈ ಎಲ್ಲಾ ಋಷಿಮುನಿಗಳು ಪರೀಕ್ಷಿತ್ ಮಹಾರಾಜನ ಒಂದು ನಿರ್ಧಾರವನ್ನು ತಿಳಿದು ಎಲ್ಲ ಸಭೆ ಸೇರಿದಾಗ ಅಲ್ಲಿ
ಶುಕದೇವ್ ಗೋಸ್ವಾಮಿಗಳು ಬರ್ತಾರೆ. ಶುಕದೇವ್ ಗೋಸ್ವಾಮಿಗಳು ಅವಧೂತ. ಅವ್ರ ಬಗ್ಗೆ ಗೊತ್ತಿಲ್ಲದವರು ಅವರನ್ನ ನೋಡಿ ಹಾಸ್ಯ ಮಾಡ್ತಾರೆ, ಅವರಿಗೆ ಕಲ್ಲನ್ನು ಎಸಿತಾರೆ ಅವ್ರ ಮೇಲೆ, ಮತ್ತೆ ಅವರನ್ನ ಹುಚ್ಚರು ಅಂತ ಹೇಳಿ ತಿಳ್ಕೊಂಡು ಅಪಹಾಸ್ಯ ಮಾಡೋದು, ಅವರ ಬೆನ್ನ ಹಿಂದೆ ಬರೋದು, ಇದನ್ನೆಲ್ಲ ಮಾಡ್ತಾರೆ. ನೋಡಿರ್ಬೇಕು, ಶುಕದೇವ್ ಗೋಸ್ವಾಮಿ ಒಂದು ಅವಧೂತ, ಅವರು ಬೆತ್ತಲೆ ಆಗಿ ಎಲ್ಲಾ ಕಡೆ ತಿರ್ಗಾಡ್ತಾ ಇರ್ತಾರೆ. ಬಟ್ ಅವ್ರು ಏನಂದ್ರೆ ಅವರು ಕೃಷ್ಣನ ಪ್ರಜ್ಞೆಯಲ್ಲಿ ಯಾವಾಗ್ಲೂ ಇರ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ, ಕೃಷ್ಣನ ಧ್ಯಾನದಲ್ಲಿ, ಕೃಷ್ಣನ ಯೋಚನೆಯಲ್ಲಿ ಮಗ್ನರಾಗಿರ್ತಾರೆ. ಅದಕ್ಕೋಸ್ಕರ ಅವರು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಏನಕ್ಕಂದ್ರೆ ಅವ್ರು ಯಾವಾಗ್ಲೂ ಭಗವಂತನ ಆ ಪರಮ ಪುರುಷ ಕೃಷ್ಣನ ಧ್ಯಾನದಲ್ಲಿರ್ತಾರೆ. ಯಾವಾಗ ಈ ಸಭೆ ಸೇರಿದಂತಹ ಋಷಿಗಳ ಮಧ್ಯೆ ಈ ಶುಕದೇವ್ ಗೋಸ್ವಾಮಿಗಳು ಬರ್ತಾರೆ, ಎಲ್ಲ ಋಷಿಗಳು, ಏನಕ್ಕೆಂದ್ರೆ ಎಲ್ಲ ಋಷಿಗಳಿಗೆ, ಋಷಿ ಮುನಿಗಳಿಗೆ ಶುಕದೇವ್ ಗೋಸ್ವಾಮಿಯವರ ಒಂದು ಸ್ಥಾನ, ಅವರ ಶ್ರೀ ಕೃಷ್ಣ ಪ್ರಜ್ಞೆಯಲ್ಲಿನ ಅವರ ಮುಂದುವರಿಕೆ ಎಲ್ಲದೂ ಗೊತ್ತಿರುತ್ತೆ. ಅದರಿಂದ ಅವರನ್ನ ನೋಡಿ ಎಲ್ಲರೂ ಎದ್ದು ನಿಲ್ತಾರೆ. ಇವನ್ ಪರೀಕ್ಷಿತ್ ಮಹಾರಾಜನು ಶುದ್ಧ ಭಕ್ತ, ಅವರಿಗೂ ಶುಕದೇವ್ ಗೋಸ್ವಾಮಿಯವರ ಬಗ್ಗೆ ಗೊತ್ತು. ಆದ್ರಿಂದ ಶುಕದೇವ್ ಗೋಸ್ವಾಮಿಯವರು ಕೇಳ್ಕೊಳ್ತಾರೆ, ಎಲ್ಲ ಕೃಷ್ಣನ ಬಗ್ಗೆ, ಭಗವಂತನ ಬಗ್ಗೆ ಹೇಳಿ ಅಂತ ಹೇಳಿ. 7 ದಿನಗಳ ಕಾಲ ಸತತವಾಗಿ ಭಗವಂತನ ಶ್ರವಣವನ್ನು ಮಾಡ್ತಾರೆ. ಇದರಿಂದ ಶುಕದೇವ್ ಗೋಸ್ವಾಮಿಯವರು ಶ್ರೀಮದ್ ಭಾಗವತವನ್ನು ಹೇಳ್ತಾರೆ. ಶುಕದೇವ್ ಗೋಸ್ವಾಮಿಯವರು ಎಲ್ಲ ರಾಜವಂಶರ ಬಗ್ಗೆ ವಿವರಿಸ್ತಾ ಇರ್ಬೇಕಾದ್ರೆ 9ನೇ ಸ್ಕಂದದಲ್ಲಿ ಯದು ವಂಶದ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ಅಲ್ಲಿ ಕೃಷ್ಣ ಬಲರಾಮರ ವಿಷಯ ಬಂದ್ಬಿಡುತ್ತೆ. ಅವಾಗ ಪರೀಕ್ಷಿತ್ ಮಹಾರಾಜ ಇಮ್ಮಿಡಿಯೇಟ್ಲಿ ತಕ್ಷಣನೇ ಹೇಳ್ತಾರೆ, ನನಗೆ ಕೃಷ್ಣನ ಬಗ್ಗೆ ಇನ್ನೂ ವಿವರವಾಗಿ ಹೇಳಿ, ಕೃಷ್ಣ ಬಲರಾಮರ ಬಗ್ಗೆ ಹೇಳಿ, ಬೃಂದಾವನ ವಾಸಿಗಳ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಪರೀಕ್ಷಿತ್ ಮಹಾರಾಜ ಕೃಷ್ಣ ಕಥೆಯನ್ನು ಕೇಳಲು ಬಯಸ್ತಾರೆ. ಏನಕ್ಕೆ ಕೃಷ್ಣ ಕಥೆ ಅದೊಂದು ಸಾಮಾನ್ಯವಾದ ಕಥೆ ಅಲ್ಲ. ಕೃಷ್ಣ ಕಥೆ ಏನಂದ್ರೆ ಅದು ನಮ್ಮ ದೇಹದ ಏನಂತಾರೆ ಅಂದ್ರೆ ಅದು ಪರಿಶುದ್ಧವನ್ನಾಗಿ ಮಾಡುತ್ತೆ, ಎಲ್ಲ ಕೊಳಕನ್ನ ಹೋಗಲಾಡಿಸುತ್ತೆ. ಭೌತಿಕ ಚಟುವಟಿಕೆಯಲ್ಲಿ ನಿರತರಾಗಿರುವಂತವರು ಕೃಷ್ಣ ಕಥೆಯನ್ನು ಕೇಳಿದ್ರೆ ಸಾಕು, ಅದು ಅವರನ್ನ ಸಂಪೂರ್ಣವಾಗಿ ಪಾಪರಹಿತರನ್ನಾಗಿ ಮಾಡುತ್ತೆ. ಯಾವುದೇ ಈ ಪಾಪದಿಂದ ಆಗುವ ಪ್ರತಿಕ್ರಿಯೆಗಳಿಂದ ಅವರು ಶುದ್ಧರಾಗಬಹುದು. ಯಾರು ಮುಕ್ತಿಯನ್ನು ಬಯಸ್ತಾರೋ ಅವರು ಬಹಳ ಸುಲಭವಾಗಿ ಕೃಷ್ಣ ಕಥೆಯಿಂದ ಮುಕ್ತಿಯನ್ನ ಪಡಿಬಹುದು. ಮತ್ತು ಶುಕದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಯಾರು ಮುಕ್ತಿಯನ್ನು ಬಯಸ್ತಾರೋ ಈಗಾಗಲೇ ಮತ್ತೆ ಮುಕ್ತಿಯನ್ನು ಪಡೆದವರಿಗೂ ಅವರಿಗೆ ಕೃಷ್ಣ ಕಥೆಗಿಂತ ಬೇರೆ ಯಾವುದೇ ಒಂದು ಒಳ್ಳೆಯ ವಿಷಯ ಇಲ್ಲ. ಮುಕ್ತಿಯನ್ನು ಬಯಸುವವರಿಗೂ, ಈಗಾಗಲೇ ಮುಕ್ತಿಯನ್ನು ಪಡೆದಿರುವವರಿಗೂ ಮತ್ತೆ ಈ ಕೃಷ್ಣ ಕಥೆ ಏನಿದೆ ಎಲ್ಲರನ್ನ ಒಂದು ಈ ಪಾಪದಿಂದ, ಒಂದು ಕಲ್ಮಶದಿಂದ ಒಂದು ಪರಿಶುದ್ಧವನ್ನಾಗಿ ಮಾಡುತ್ತೆ. ಅದನ್ನ ಒಂದು ಗಂಗಾ ಜಲಕ್ಕೆ ಹೋಲಿಸ್ತಾರೆ. ಹೇಗೆ ಗಂಗಾ ಜಲ 3 ಲೋಕಗಳಲ್ಲೂ ಹರಿದು ಎಲ್ಲರನ್ನೂ ಪವಿತ್ರಗೊಳಿಸುವಂತೆ, ಯಾರಾದ್ರೂ ಕೃಷ್ಣ ಕಥೆಯನ್ನ ಕೇಳಿದ್ರೆ, ಕೃಷ್ಣ ಕಥೆಯನ್ನ ಓದಿದ್ರೆ ಅದು ಅವರನ್ನೆಲ್ಲ ಒಂದು ಪರಿಶುದ್ಧವನ್ನಾಗಿ ಮಾಡುತ್ತೆ. ಈ ಎಲ್ಲ 3 ವರ್ಗದ ಜನರನ್ನ ಕೃಷ್ಣ ಕಥೆ, ಮುಕ್ತಿಯನ್ನು ಬಯಸುವವರು, ಮುಕ್ತಿಯನ್ನು ಪಡೆದುವವರು, ಮತ್ತೆ ಭೌತಿಕ ಚಟುವಟಿಕೆಗಳಲ್ಲಿ ನಿರತರಾಗಿರುವವರು ಎಲ್ಲರನ್ನ ಕೃಷ್ಣ ಕಥೆ ಏನಂದ್ರೆ ಉದ್ಧರಿಸುತ್ತೆ. ಇದರಿಂದಾಗಿ ಪರೀಕ್ಷಿತ್ ಮಹಾರಾಜ ಶುಕದೇವ್ ಗೋಸ್ವಾಮಿ ಅವರನ್ನ ಕೇಳ್ಕೊಳ್ತಾ ಇದ್ದಾನೆ, ದಯವಿಟ್ಟು ಕೃಷ್ಣ ಕಥೆಯನ್ನು ಹೇಳಿ ಅಂತ. ಕೃಷ್ಣನ ಬಾಲಲೀಲೆಗಳನ್ನ ಶುಕದೇವ್ ಗೋಸ್ವಾಮಿ ಅವರು ಹೇಳಿದ ನಂತರ ಪರೀಕ್ಷಿತ್ ಮಹಾರಾಜನಿಗೆ ಶುಕದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವರು ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಕೃಷ್ಣ ಏನಂದ್ರೆ ಅವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ನಾವು ನೋಡ್ಬಹುದು, ಕೃಷ್ಣ ಹುಟ್ಟಿದ ಗುಟ್ಲೇನೆ ಇವಾಗ ಕೃಷ್ಣನ ಬಗ್ಗೆ ಜ್ಞಾನ ಇಲ್ಲಂತವರು, ಕೃಷ್ಣನು ಒಂದು ಜನ್ಮ ತಗೊಂಡ, ಜೈಲಿನಲ್ಲಿ ಹುಟ್ಟಿದ ಅಂತ ಹೇಳ್ತಾರೆ.
ಕೃಷ್ಣಗೂ ಮತ್ತೆ ಒಂದು ನಾಟ್ ಆರ್ಡಿನರಿ ಚೈಲ್ಡಿಗೂ ಎಷ್ಟು ಆಕ್ಚುಲಿ ಎಷ್ಟೊಂದು ವ್ಯತ್ಯಾಸ ಅಂದ್ರೆ ಆತರ ಹೋಲ್ಸೋಕೆ ಆಗಲ್ಲ. ಕೃಷ್ಣ ಈ ದೇವೋತ್ತಮ ಪರಮಪುರುಷ ಅನ್ನೋದು ಅವನು ಹುಟ್ಟಿನಿಂದಲೇ ಪ್ರಾರಂಭದಿಂದಲೇ ಗೊತ್ತಾಗುತ್ತೆ. ಕೃಷ್ಣ ಒಂದು ಗರ್ಭದಲ್ಲಿರ್ಬೇಕಾದ್ರೆ ಎಲ್ಲಾ ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಕೃಷ್ಣ ಹುಟ್ಟಿದ ತಕ್ಷಣ ಕೃಷ್ಣ ಸಾಮಾನ್ಯ ಮಗು ಅಂತ ಹುಟ್ಟಿಲ್ಲ. ಕೃಷ್ಣ ಆ ಒಂದು ಚತುರ್ಭುಜ ನಾಗಿ ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿ ಪೀತಾಂಬರಧಾರಿ ಶ್ರೀವತ್ಸ ಕೌಸ್ತುಭ ಚಿಹ್ನೆಯಿಂದ ಒಂದು ಶೋಭಿಸುತ್ತಿದ್ದ. ಎಷ್ಟು ಸುಂದರವಾಗಿದ್ದ ಅಂದ್ರೆ ಆ ವಸುದೇವ ಆ ಕೃಷ್ಣನನ್ನ ನೋಡ್ಬಿಟ್ಟು ತುಂಬಾ ಆಶ್ಚರ್ಯಚಕಿತನಾದ. ಓ ಕೃಷ್ಣ ವಸುದೇವ ಗೊತ್ತಾಗಿದೆ ಇದು ದೇವೋತ್ತಮ ಪರಮ ಪುರುಷ ಕೃಷ್ಣ, ಅವನಲ್ದೆ ಇವನು ಬೇರೆ ಯಾರು ಅಲ್ಲ ಅಂತ ಹೇಳಿ. ಕೃಷ್ಣಗೆ ಹೇಳ್ತಾನೆ, ಏನಕ್ಕಂದ್ರೆ ಕೃಷ್ಣ ಆ ತಕ್ಷಣನೇ ಕಂಸನನ್ನ ಸಾಯಿಸಿ ವಸುದೇವ ದೇವಕಿಯರನ್ನ ಕರೆದುಕೊಂಡು ಹೋಗ್ಬೋದಾಗಿತ್ತು. ಏನಕ್ಕೆ ಕೃಷ್ಣ ವಸುದೇವರಿಗೆ ಆರ್ಡರ್ ಮಾಡ್ತಾರೆ, ಫುಲ್ ಅಡ್ರೆಸ್ ಹೇಳ್ತಾರೆ, ನಂದ ಮಹಾರಾಜನ ಅಡ್ರೆಸ್ ಹೇಳ್ತಾರೆ, ಇಲ್ಲಿ ಕರ್ಕೊಂಡು ಹೋಗಿ ನನ್ನನ್ನ ಬಿಡುವಂತ. ಏನಕ್ಕೆ ಅಂದ್ರೆ ಕೃಷ್ಣ ನಾವು ಕೇಳಿದ್ವಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಕೃಷ್ಣನ ಅವತಾರ ಎತ್ತಿದ್ರೆ, ಕೃಷ್ಣ ಸ್ವಯಂ ಕೃಷ್ಣನೇ ಬಂದ್ರೆ ಸಜ್ಜನರನ್ನ ರಕ್ಷಿಸ್ಬೇಕು, ದುಷ್ಟರನ್ನೆಲ್ಲ ನಾಶ ಮಾಡಬೇಕು, ಅನೇಕ ರೀತಿಯ ರಾಕ್ಷಸರನ್ನ ಸಾಯಿಸ್ಬೇಕು. ಇವಾಗ ರಾಮನ ಅವತಾರನಾದ್ರೂ ಅಷ್ಟೇ, ರಾಮ ಅದೊಂದು ನೆಪ ಮಾತ್ರ, ವನವಾಸಕ್ಕೆ ಹೋಗುವಂಥದ್ದು. ಅವನು ರಾಮನ ಇದೇನಂದ್ರೆ ಇಚ್ಛೆ ಏನು ಅಂದ್ರೆ ಆ ದಂಡಕಾರ್ಯದಲ್ಲಿರುವಂತಹ ಎಲ್ಲ ರಾಕ್ಷಸರನ್ನ ಸಾಯಿಸ್ಬೇಕು. ದಂಡಕಾರಣ್ಯದಲ್ಲಿ ಅನೇಕ ರೀತಿಯ ರಾಕ್ಷಸರು ಎಲ್ಲ ಸಾಧು ಸಂತರನ್ನ ಸಾಯಿಸ್ತಿದ್ರು, ಅವರನ್ನ ತಿಂತಿದ್ರು, ಅವ್ರನ್ನೆಲ್ಲ ಸಾಯಿಸಬೇಕು. ರಾವಣನಂತಹ ಒಂದು ದುಷ್ಟನನ್ನ ಸಂಹಾರ ಮಾಡಬೇಕು. ಇದು ಭಗವಂತನ ಉದ್ದೇಶ, ಸಜ್ಜನರನ್ನ ರಕ್ಷಿಸಬೇಕು ಅನ್ನೋದು. ಈ ರೀತಿಯಾಗಿ ಭಗವಂತ ಅವನ ಒಂದು ಪ್ರತಿಯೊಂದು ಚಟುವಟಿಕೆಯಲ್ಲೂ ಅವನು ದೇವೋತ್ತಮ ಪರಮಪುರುಷ ಅಂತ ಹೇಳಿ ತಿಳ್ಕೊಳ್ಬಹುದು. ಅಲ್ಲಿ ಶುಕದೇವ್ ಗೋಸ್ವಾಮಿ ಅವರು ಹೇಳ್ತಾರೆ, ಕೃಷ್ಣ ಸಾಮಾನ್ಯವಾದಂತಹ ವ್ಯಕ್ತಿ ಅಲ್ಲ. ಕೃಷ್ಣ ಇತ್ತಂ ಸತಾಂ ಬ್ರಹ್ಮ ಸುಖ ಅನುಭೂತ್ಯ. ಬ್ರಹ್ಮ ಜ್ಯೋತಿಯನ್ನು ತಲುಪುವವರಿಗೆ, ಬ್ರಹ್ಮ ಸುಖವನ್ನು ಬಯಸುವವರಿಗೆ ಎಲ್ಲ ಕೃಷ್ಣನೇ ಕಾರಣ. ಬ್ರಹ್ಮ ಜ್ಯೋತಿ ಕೃಷ್ಣನಿಂದ ಬರುವಂತಹ ಒಂದು ಏನಂತ, ಕೃಷ್ಣನಿಂದ ಬರುವಂತಹ ಒಂದು ಪ್ರಜ್ವಲಿಸುವ ಬೆಳಕು, ಅದಕ್ಕೂ ಕೃಷ್ಣನೇ ಕಾರಣ. ಮತ್ತೆ ದಾಸ್ಯಾಂ ಗತಾನಾಂ ಪರದೈವತೇನ, ಆತನ ಭಕ್ತರಿಂದ ಕೃಷ್ಣ ಯಾವಾಗಲೂ ಪೂಜಿಸಲ್ಪಡುವವನು. ಕೃಷ್ಣನನ್ನ ಅವನ ಭಕ್ತರು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಯಾವಾಗಲೂ ಪೂಜಿಸ್ತಾರೆ. ದಾಸ್ಯಾಂ ಗತಾನಾಂ ಪರದೈವತೇನ ಮಾಯಾಶ್ರಿತಾನಾಂ ನರ ಧಾರಕೇನ ಅಂತ ಹೇಳ್ತಾರೆ. ಅಂದ್ರೆ ಮಾಯೆಗೆ ಒಳಗಾಗಿ ಸಾಮಾನ್ಯ ಜನರು ಕೃಷ್ಣ ಗೊತ್ತಿಲ್ಲದೆ ಆ ಕೃಷ್ಣನನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿ, ಮಾಯೆಗೆ ಒಳಗಾಗಿ. ಸಕಾಂ ವಿಜಜೃಹು ಕೃತಪುಂಜ ಪುಂಜಃ ಅಂತ ಹೇಳಿ. ಮತ್ತೆ ಯಾರು ಈ ಗೋಪಾಲಕರೆಲ್ಲ, ಅವರು ದೇವೋತ್ತಮ ಪರಮಪುರುಷನೊಂದಿಗೆ ಆಟ ಆಡ್ತಾ ಇದ್ದಾರೆ. ಇವರು ಸಾಮಾನ್ಯವಾದಂತಹ ಒಂದು ಗೋಪಾಲಕರು ಮಕ್ಕಳಲ್ಲ. ಅವರು ಹಿಂದಿನ ಜನ್ಮದಲ್ಲಿ ಎಷ್ಟೊಂದು ಪುಣ್ಯ ಮಾಡಿದ್ದಾರೆ ಅಂದ್ರೆ ಅದನ್ನ ಎಣಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇವಾಗ ಅವರು ಕೃಷ್ಣನ ಜೊತೆಯಲ್ಲಿ, ಕೃಷ್ಣನ ಗೆಳೆಯರಾಗಿ ಆಟ ಆಡ್ತಾ ಇದ್ದಾರೆ. ಸಕಾಂ ವಿಜಜೃಹು ಕೃತ ಪುಣ್ಯ ಪುಂಜೈ ಅಂತ ಹೇಳ್ತಾರೆ. ಅದರಿಂದ ಕೃಷ್ಣನನ್ನ ಸಾಮಾನ್ಯ ಮಗು ಎಂದು ಭಾವಿಸುವವರಿಗೆ ಶುಕದೇವ್ ಗೋಸ್ವಾಮಿಯವರು ಎಚ್ಚರಿಕೆ ಹೇಳ್ತಾ ಇದ್ದಾರೆ, ಎಚ್ಚರಿಕೆ ನೀಡ್ತಾ ಇದ್ದಾರೆ. ಅವರು ವಾಸ್ತವವಾಗಿ ಸಂಪೂರ್ಣ ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿ ಶುಕದೇವ್ ಗೋಸ್ವಾಮಿಯವರು ಹೇಳ್ತಾರೆ. ಕೃಷ್ಣನ ಬಗ್ಗೆ ಕೇಳುವುದರಲ್ಲಿ ಮಗ್ನರಾಗುವುದರ ಮೂಲಕ ನಾವು ಯಾವಾಗಲೂ ಕೃಷ್ಣನ ಬಗ್ಗೆ ಯೋಚನೆ ಮಾಡಬಹುದು. ಕೃಷ್ಣನ ಲೀಲೆಯನ್ನ ಓದುವುದರಿಂದ, ಕೃಷ್ಣನ ಲೀಲೆಯನ್ನ ಕೇಳುವುದರಿಂದ ನಾವು ಕೃಷ್ಣನ ಚಿಂತನೆಯಲ್ಲಿ ತೊಡಗಬಹುದು. ಪಾಂಡವರು ಮತ್ತೆ ಯಾದವರು
ಹೇಗೆ ಕೃಷ್ಣನ ಸ್ಮರಣೆಯಲ್ಲಿ ತಲ್ಲೀನರಾಗಿದ್ದಾರೆ ಅಂದ್ರೆ ಅವ್ರು ಯಾವಾಗಲೂ ಕೃಷ್ಣನ ಬಗ್ಗೆನೇ ಜ್ಞಾನ ಮಾಡ್ತಿದ್ರು. ಇವನು ಶ್ರೀಲ ಪ್ರಭುಪಾದ್ರು ಈ ಭಾಗವತ ಮತ್ತೆ ಈ ಕೃಷ್ಣ ಬುಕ್ನ ಇವಾಗ ಎಲ್ಲರಿಗೂ ಕಷ್ಟ ಆಗತ್ತೆ ಒಂದೊಂದ್ಸರಿ 10ನೇ ಸ್ಕಂದಕ್ಕೆ ಹೋಗ್ಬಿಟ್ಟು ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗೋಲ್ಲ. ಇದರಿಂದ ಈ ಕಲಿಯುಗದಲ್ಲಿ ಪ್ರಭುಪಾದ್ರು ಒಂದು ಕೃಷ್ಣ ಪುಸ್ತಕವನ್ನ ರಚಿಸಿದ್ರು. ಕೃಷ್ಣನ ಒಂದು ಕಥೆಗಳನ್ನ ಒಂದು ಒಂದು ವಾಗಿ ಒಂದು ಕೃಷ್ಣನ ಕಥೆಯನ್ನ ವಿವರಿಸಿದ್ದಾರೆ. ಪ್ರಭುಪಾದ್ರು ಹೇಳ್ತಾರೆ, ಯಾರಾದ್ರೂ ಪ್ರತಿದಿನ ಕೃಷ್ಣ ಪುಸ್ತಕವನ್ನು ಓದಿದ್ರೆ ಸಾಕು, ಅವರು ಭಗವಂತನ ಹತ್ರ ಹೋಗ್ಬಹುದು ಅಂತ ಹೇಳಿ. ಏನಂದ್ರೆ ಸಿಂಪ್ಲಿ ಬೈ ರೀಡಿಂಗ್ ಕೃಷ್ಣ ಬುಕ್ ಅಂದ್ರೆ ಒನ್ ಕ್ಯಾನ್ ಈಸಿಲಿ ಗೋ ಬ್ಯಾಕ್ ಟು ಗಾಡ್ ಹೆಡ್, ಕೃಷ್ಣನ ಹತ್ರ ಹೋಗ್ಬೋದು. ಅಂದ್ರೆ ಕೃಷ್ಣನ ಲೀಲಾ ಸ್ಮರಣೆಯಲ್ಲಿ ಅಷ್ಟೊಂದು ಮಹತ್ವ. ಜಸ್ಟ್ ಕೃಷ್ಣನ ಲೀಲಾ ಸ್ಮರಣೆ ಮಾಡಿದ್ರೆ ಸಾಕು. ಅಲ್ಲಿ ಎಲ್ಲಿ ಯಶೋಧ ಮಾಯಿಯವರು ಉದ್ದವಾಗಿ ಹೇಳ್ತಾರೆ, ನಮಗೇನು ಬೇರೆ ಏನು ಕೆಲಸ ಇಲ್ಲ, ಎಲ್ಲಿ ಹೋದ್ರು ಕೃಷ್ಣ ಈ ರೀತಿ ರಾಕ್ಷಸರನ್ನ ಸಾಯಿಸ್ದ, ಕೃಷ್ಣ ಕಾಲಿಯ ನರ್ತನ ಮಾಡ್ದ, ಕೃಷ್ಣ ಒಂದು ಬೆಂಕಿ ಅಗ್ನಿಯಿಂದ ನಮ್ಮನ್ನ ಕಾಪಾಡಿದ, ಕೃಷ್ಣ ಈ ರೀತಿ ಎಲ್ಲ ಗೋಪಾಲಕರಿಗೆ ಗೋಪಿಯರಿಗೆ ಸಂತೋಷವನ್ನು ಕೊಡ್ತಿದ್ದ, ಕೃಷ್ಣ ಈ ರೀತಿ ನಮ್ಮನ್ನ ಆಲಂಗಿಸ್ತಿದ್ದ. ಈ ರೀತಿಯಾಗಿ ನಾವು ಕೃಷ್ಣನ ಯೋಚನೆಯಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಆ ಯೋಚನೆ ಅಂದ್ರೆ ಅದು ನಮ್ಮನ್ನ ಭಗವಂತನ ಹತ್ರನೇ ಕರ್ಕೊಂಡು ಹೋಗುತ್ತೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಂತೆ ಕಲೇವರಂ. ನಾವು ಯಾವಾಗ ಕೃಷ್ಣನ ಯೋಚನೆಯಲ್ಲಿ ಇರ್ತೀವಿ, ಅದೇ ಯೋಚನೆ ನಮ್ಮ ಕೊನೆ ಗಳಿಗೆಯಲ್ಲಿ ಬರುತ್ತೆ. ಕೃಷ್ಣ ಹೇಳ್ತಾರೆ, ಯಾರಾದರೂ ದೇಹ ಬಿಡುವ ಸಮಯದಲ್ಲಿ ನನ್ನನ್ನು ಸ್ಮರಿಸಿದ್ರೆ ಅವ್ರು ನನ್ನ ಹತ್ರ ಬರ್ತಾರೆ ಅಂತ. ಅದಕ್ಕೋಸ್ಕರನೇ ಕೃಷ್ಣನ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿನ್ ಮಾಮೇತಿ ಸೋರ್ಜುನ ಅಂತ ಹೇಳ್ತಾರೆ. ಈ ಜನ್ಮ ಕರ್ಮ ಇದು ಸಾಧಾರಣ ಅಲ್ಲ. ಕೃಷ್ಣನ ಜನ್ಮ ಕರ್ಮ ಅವೆಲ್ಲ ಒಂದು ದಿವ್ಯವಾದಂಥದ್ದು. ಅವನ್ನ ಯಥಾರ್ಥವಾಗಿ ತತ್ವತಃ ಯಥಾರ್ಥವಾಗಿ ಒಂದು ಗುರು ಪರಂಪರೆಯಿಂದ ಅರ್ಥ ಮಾಡಿಕೊಂಡ್ರೆ ನಾವು ಕೃಷ್ಣನ ಬಗ್ಗೆ ತಿಳ್ಕೊಳ್ಬಹುದು. ಇವಾಗ ಅನೇಕ ಸಾರಿ ಕೃಷ್ಣನ ಇವಾಗ ಧಾರಾವಾಹಿಗಳು ಎಲ್ಲ ಬರುತ್ತೆ, ಅಲ್ಲಿ ಏನೇನೋ ಚಿತ್ರಿಸ್ತಾರೆ. ಅದು ಏನಂದ್ರೆ ಅದು ಅದರಲ್ಲಿ ತತ್ವ ನಾವು ನೋಡಲ್ಲ, ಒಂದು ಹಾಸ್ಯಪ್ರದವಾಗಿ ತೋರಿಸ್ತಾರೆ. ನಾರದ ಮುನಿಗಳು ಅವರು ಶ್ರೇಷ್ಠ ಭಕ್ತರು. ಯಾರಾದರೂ ನಾರದ ಮುನಿಗಳನ್ನ ದರ್ಶನ ಮಾಡಿದ್ರೆ ಸಾಕು, ಅವರು ಪಾಪದಿಂದ ಮುಕ್ತರಾಗ್ಬಿಡ್ತಾರೆ. ಈಗ ಸೀರಿಯಲ್ ಎಲ್ಲ ನಾರದ ಮುನಿಗಳನ್ನೆಲ್ಲ ಹಾಸ್ಯಪ್ರದವಾಗಿ ತೋರಿಸ್ತಾರೆ. ಈಗ ಭೌತಿಕ ಜಗತ್ತಿನ ಜನರೆಲ್ಲ ಎಲ್ಲ ಒಂದು ಯಥಾರ್ಥವಾಗಿ ಬಂದಿರುವಂತಹ ಶಾಸ್ತ್ರಗಳನ್ನ ಓದಲು ಇಚ್ಛೆ ಪಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗೆಲ್ಲ ಎಲ್ಲ ಒಂದು ಶಾರ್ಟ್ ಕಟ್ ವೇ, ಎಲ್ಲ ಧಾರಾವಾಹಿಯನ್ನು ನೋಡೋದು, ಯಾವುದೋ ಒಂದು ಖುಷಿಯನ್ನು ಕೊಡುತ್ತೋ ಅದರಲ್ಲಿ ಇಷ್ಟಪಡ್ತಾರೆ. ಇದರಿಂದಾಗಿ ಅವರು ತಪ್ಪು ದಾರಿಗಿಳಿತಾರೆ. ಅವರು ಶ್ರೀಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅರಿಯಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ. ಅವರು ತುಂಬಾ ಇದರಿಂದಾಗಿ ಅನೇಕ ರೀತಿಯ ಅಪರಾಧಗಳನ್ನ ಎಸೀತಾರೆ. ಇದರಿಂದ ಮತ್ತೆ ತೊಂದರೆಗಳಿಗೆ ಈಡಾಗ್ತಾರೆ. ಶ್ರೀಕೃಷ್ಣನ ಲೀಲೆಗಳನ್ನ ಓದುವುದರಿಂದ, ಕೇಳುವುದರಿಂದ, ಮತ್ತೆ ಅದನ್ನ ಬೇರೆಯವರಿಗೆ ವಿವರಿಸುವುದರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಭಗವಂತನ ಅನೇಕ ಅವತಾರಗಳನ್ನ ಕೇಳುವುದರಿಂದ, ಓದುವುದರಿಂದ ಈಗ ಪರೀಕ್ಷಿತ್ ಮಹಾರಾಜನಿಗೆ ಸಾಧ್ಯವಾದಂಥದ್ದು ಮತ್ತೆ ಎಲ್ಲಾ ಮಹಾನ್ ಭಕ್ತರಿಗೆ ಸಾಧ್ಯವಾದಂಥದ್ದು ಏನಂದ್ರೆ ಅವರೆಲ್ಲ ಕೃಷ್ಣನ ಪಡ್ಕೊಂಡ್ರು. ಪರೀಕ್ಷಿತ್ ಮಹಾರಾಜ ಕೃಷ್ಣನ್ ಪಡ್ಕೊಂಡ. ಎಲ್ಲಾ ಮಹಾನ್ ಭಕ್ತರು ಈ ಕೃಷ್ಣನ ಲೀಲ ಸ್ಮರಣೆಯಿಂದ, ಕೃಷ್ಣನ ಬಗ್ಗೆ ಕೇಳೋದ್ರಿಂದ, ಕೃಷ್ಣನ ಬಗ್ಗೆ ಬೇರೆಯವ್ರಿಗೆ ವಿವರಿಸೋದ್ರಿಂದ ಪಡ್ಕೊಂಡ್ರು. ಅದನ್ನೆಲ್ಲ ಹೇಗೆ ಪರೀಕ್ಷಿತ್ ಮಹಾರಾಜಗೆ ಸಾಧ್ಯ ಆಯ್ತೋ, ಮಹಾನ್ ಭಕ್ತರಿಗೆ ಸಾಧ್ಯ ಆಯ್ತೋ, ನಮಗೂ ಕೂಡ ಅದು ಸುಲಭವಾಗಿ ಸಿಗುತ್ತೆ. ಹೇಗೆ ಅಂದ್ರೆ ಕೃಷ್ಣನ ಸ್ಮರಣೆ, ಕೃಷ್ಣನ ಲೀಲೆಯನ್ನ ನಾವು ಗ್ರಹಿಸೋದ್ರಿಂದ. ಹೇಗೆ ಅಂದ್ರೆ ಪ್ರಭುಪಾದರು ಎಲ್ಲಾ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ. ಕೃಷ್ಣ ಪುಸ್ತಕವನ್ನ ಕೊಟ್ಟಿದ್ದಾರೆ, ನಮಗೆ ಭಾಗವತವನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಸಿಂಪ್ಲಿ ಓದಿದ್ರೆ ಸಾಕು, ನಾವು ಕೃಷ್ಣನ ಬಗ್ಗೆ ತಿಳ್ಕೊಳ್ಬಹುದು, ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ಬಹುದು. ಇದು ನಮ್ಮ ಜೀವನವನ್ನ ಪರಿಪೂರ್ಣವನ್ನಾಗಿ ಮಾಡುತ್ತೆ. ಅದೇ ರೀತಿ ಪಾಂಡವರು ಎಲ್ಲ ಒಂದು ಧರ್ಮಿಷ್ಠರು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾವಾಗಲೂ ಕೃಷ್ಣ ಧರ್ಮಿಷ್ಠರಾದಂತಹ ಪಾಂಡವರ ಪರವಾಗಿದ್ದ. ಪಾಂಡವರು ಯಾವುದೇ ಕೆಲಸ ಕಷ್ಟಗಳಿಗೆ ಸಿಲುಕಾಕಿದ್ರು ಕೃಷ್ಣ ಬರ್ತಿದ್ದ. ನೋಡಿವಿ,
ದ್ರೌಪದಿಯ ವಸ್ತ್ರಾಪರಣ ಆಗ್ಬೇಕಾದ್ರೂ ಕೃಷ್ಣನ ಒಂದು ದೈವಿ ಹಸ್ತಾಕ್ಷೇಪದಿಂದ ಆ ಆ, ದ್ರೌಪದಿಯ ಒಂದು ಆ ವಸ್ತ್ರಾಹರಣವನ್ನು ಮಾಡ್ಲಿಕ್ಕೆ ಆಗಿಲ್ಲ. ಎಲ್ಲದರಲ್ಲೂ ಕೃಷ್ಣ ಪಾಂಡವರಿಗೆ ಸಹಾಯಕನಾಗಿದ್ದ. ಏನಕ್ಕೆ ಅಂದ್ರೆ ಯಾರು ಧರ್ಮವನ್ನ ಪಾಲನೆ ಮಾಡ್ತಾರೋ ಆವಾಗ ಕೃಷ್ಣ ಅವರನ್ನೆಲ್ಲ ರಕ್ಷಿಸ್ತಾರೆ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಇತಿ ಪುರುಷಾರ್ಪಿತ ವಿಷ್ಣೋ ಭಕ್ತಶ್ಚೇನ ನೇವ ಲಕ್ಷಣ ಕ್ರಿಯತೆ ಭಗವತ್ಯದ್ದ ತನ್ಮನ್ಯೆ ದಿತಂ ಉತ್ತಮಂ ಅಂತ ಹೇಳ್ತಾರೆ. ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ ಭಗವಾನ್ ವಿಷ್ಣುವಿನ ಲೋಕೋತ್ತರ ಪವಿತ್ರ ನಾಮ, ರೂಪ, ಗುಣಗಳು, ಪರಿಕರಗಳು, ಲೀಲೆಗಳ ಶ್ರವಣ, ಕೀರ್ತನ, ಅವುಗಳ ಸ್ಮರಣ, ಭಗವಂತನ ಚರಣಾರವಿಂದಗಳ ಸೇವೆ, ಭಗವಂತನಿಗೆ ಷೋಡೋಪಚಾರ ಪೂರ್ವಕವಾಗಿ ಭಕ್ತಿಯಿಂದ ಪೂಜೆಯನ್ನು ಅರ್ಪಿಸುವುದು, ಭಗವಂತನಿಗೆ ವಂದನೆ ಪ್ರಾರ್ಥನೆಯನ್ನು ಸಲ್ಲಿಸುವುದು, ಅವನ ದಾಸನಾಗುವುದು, ಭಗವಂತನನ್ನೇ ಶ್ರೇಷ್ಠ ಸಖನನ್ನಾಗಿ ತಿಳಿದುಕೊಳ್ಳುವುದು, ಸರ್ವಸ್ವವನ್ನೂ ಭಗವಂತನಿಗೆ ನಿವೇದಿಸುವುದು. ಬೇರೆಯ ಮಾತಿನಲ್ಲಿ ಹೇಳುವುದಾದರೆ ಭಗವಂತನಿಗೆ ಕಾಯ, ವಾಚ, ಮನಸ ಎಲ್ಲವನ್ನೂ ಭಗವಂತನಿಗೆ ಸಲ್ಲಿಸುವುದು. ಈ 9 ಪ್ರಕ್ರಿಯೆಗಳು ಪರಿಶುದ್ಧ ಭಕ್ತಿ ಸೇವೆ ಎಂದು ಅಂಗೀಕರಿಸಲಾಗಿದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಕೃಷ್ಣನ ಸೇವೆಯನ್ನು ಮಾಡಲು ತನ್ನ ಜೀವನವನ್ನು ಮುಡಿಪಾಗಿಟ್ಟಿರುವವರನ್ನು ಅತಿಶ್ರೇಷ್ಠ ವಿದ್ಯಾವಂತನೆಂದು ತಿಳಿಯಬೇಕು. ಏಕೆಂದರೆ ಅವನು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಅಂತ. ಯಾರಾದ್ರೂ ಕೃಷ್ಣನ ಸೇವೆಗೆ ಅವನ ಜೀವನವನ್ನು ಮುಡಿಪಾಗಿಟ್ರೆ ಸಾಕು, ಅವನು ಎಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠದವನು ಅಂತ ಹೇಳ್ತಾರೆ. ಶಾಸ್ತ್ರ ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಭಕ್ತಿ ಪರೇಶಾನುಭವೋ ವಿರಕ್ತಿರ್ ಅನ್ಯತ್ರ ಚೈಷ ತ್ರಿಕ ಏಕ ಕಾಲಹ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅಂದ್ರೆ ಭಕ್ತಿ, ಪರಮಾತ್ಮನ ನೇರ ಅನುಭವ, ಮತ್ತೆ ಈ ಭೌತಿಕ ವಸ್ತುಗಳಿಂದ ನಿರ್ಲಿಪ್ತತೆ, ಡಿಟ್ಯಾಚ್ಮೆಂಟ್, ಮತ್ತೆ ಎಲ್ಲಾ ರೀತಿಯ ನಾಲೆಜ್ ಒಂದು ಪರಮಾತ್ಮನ ಅಲ್ಲಿ ಆಶ್ರಯ ಪಡೆಯೋದ್ರಿಂದ ಬಂದ್ಬಿಡುತ್ತೆ ಅಂತ. ಪರಮಾತ್ಮನಲ್ಲಿ ಅವು ಆಶ್ರಯ ಪಡೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಭಕ್ತಿ ಬಂದ್ಬಿಡುತ್ತೆ. ಪರಮಾತ್ಮದಲ್ಲಿ ಒಂದು ನೇರ ಒಂದು ಅನುಭವ, ಪರಮಾತ್ಮನ ನೇರ ಅನುಭವ ಮತ್ತೆ ವಿರಕ್ತಿ ಎಲ್ಲದೂ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ನಾವು ಇವತ್ತಿನ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅಪಿನಃ ಸುಹೃದಸ್ತಾತ ಬಾಂಧವ ಕೃಷ್ಣ ದೇವತಾ ಅಂದ್ರೆ ಎಂಬ ವಿಶಿಷ್ಟ ಪದಕ್ಕೆ ಸದಾ ಭಗವಾನ್ ಶ್ರೀ ಕೃಷ್ಣನ ಸೇವೆಯಲ್ಲಿ ನಿರತರಾದವರು ಎಂದು ಅರ್ಥ. ಈ ಪದ ಔಚಿತ್ಯ ಪೂರ್ಣವಾಗಿದೆ. ಸದಾ ಭಗವಾನ್ ಕೃಷ್ಣನ ಮತ್ತು ಅವನ ವಿವಿಧ ದಿವ್ಯ ಕಾರ್ಯಗಳ ಚಿಂತನೆಯಲ್ಲಿ ನಿರತರಾದ ಯಾದವರು ಮತ್ತು ಪಾಂಡವರೆಲ್ಲ ವಿದುರನಂತೆ ಶುದ್ಧ ಭಗವದ್ ಭಕ್ತರಾಗಿದ್ದರು. ವಿದುರ ಎಷ್ಟು ಶುದ್ಧ ಭಕ್ತನಾಗಿದ್ದ ಅಂದ್ರೆ ಅವನು ಉದ್ಧವನ್ನ ದರ್ಶನ ಮಾಡ್ತಾನೆ ಹರಿದ್ವಾರದಲ್ಲಿ. ಆವಾಗ ಅವನಿಗೆ ಒಂದೇ ಒಂದು ಆಸೆ ಏನಂದ್ರೆ ಕೃಷ್ಣನ್ ಬಗ್ಗೆ ತಿಳ್ಕೊಳ್ಬೇಕು. ಇವಾಗ ಹೇಗೆ ಯುಧಿಷ್ಠಿರ ಮಹಾರಾಜ ವಿದುರನನ್ನ ಕೇಳ್ತಾ ಇದ್ದಾನೋ, ಕೃಷ್ಣನ ಸಹಚರರು ಅನುಯಾಯಿಗಳ ಬಗ್ಗೆ ಕೇಳ್ತಾ ಇದ್ದಾನೋ, ಅದೇ ರೀತಿ ವಿದುರನು ಕೂಡ ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿರ್ತಿದ್ದ. ಉದ್ಧವ ಅವನ ಮೈತ್ರಿಯರ ಜೊತೆ ಅವನಿಗಿಂತ ವಿದುರಗಿಂತ ಸಣ್ಣವನಾಗಿದ್ದರಿಂದ ಒಂದು ಮರ್ಯಾದ ವ್ಯತಿಕ್ರಮ. ಉದ್ಧವನು ಭಗವದ್ ಭಕ್ತ ಆದ್ರೂ ಕೂಡ ಉದ್ಧವ ಮೈತ್ರೇಯರನ್ನ ಭೇಟಿ ಮಾಡಿ ಅವರೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಯಾವಾಗ ವಿದುರ ಮೈತ್ರೇಯರ ಹತ್ರ ಹೋಗ್ತಾನೆ, ವಿದುರ ಪ್ರಶ್ನೆಯನ್ನು ಕೇಳುವ ರೀತಿಯನ್ನು ನೋಡಿದ್ರೆ ಅವನು ಡೈರೆಕ್ಟ್ ಆಗಿ ಮೈತ್ರೇಯರನ್ನ ಕೃಷ್ಣನ ಬಗ್ಗೆನೇ ಕೇಳಲಿಲ್ಲ. ಅವನ ಕೃಷ್ಣನಿಗೆ ಒಂದು ಕೇಳುವ ರೀತಿಯಲ್ಲಿ ಎಲ್ಲಾ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಅವರು ಅಷ್ಟೊಂದು ಶುದ್ಧ ಭಕ್ತ. ಅವರಂತೆ ಪಾಂಡವರು ಕೂಡ ಶುದ್ಧ ಭಕ್ತರಾಗಿದ್ದರು ಅಂತ ಹೇಳಿ. ಭಗವಂತನ ಸೇವೆಯಲ್ಲಿ ತನ್ನನ್ನು ಪೂರ್ಣವಾಗಿ ಅರ್ಪಿಸಿಕೊಳ್ಳಲು ವಿದುರನು ಮನೆಯನ್ನು ಬಿಟ್ಟನು. ಆದರೆ ಪಾಂಡವರು ಮತ್ತು ಯಾದವರು ಸದಾ ಕೃಷ್ಣನ ಚಿಂತನೆಯಲ್ಲೇ ನಿರತರಾಗಿದ್ದರು. ಆದರೂ ಅವರ ಶುದ್ಧ ಭಕ್ತಿಯ ಗುಣಮಟ್ಟದಲ್ಲಿ ವ್ಯತ್ಯಾಸವೇನೂ ಇಲ್ಲ. ಈ ಪ್ರಭುಪಾದರು ಹೇಳ್ತಾರೆ, ಮನೆಯಲ್ಲಿರಲಿ ಮತ್ತು ಮನೆಯನ್ನು ಬಿಟ್ಟಿರಲಿ ಶುದ್ಧ ಭಕ್ತನ ನಿಜವಾದ ಅರ್ಹತೆ ಎಂದರೆ ಕೃಷ್ಣ ಪರವಾದ ಚಿಂತನೆಯಲ್ಲಿ ತಲ್ಲೀನನಾಗುವುದು. ಅಂದ್ರೆ
ಇವಾಗ ಇದೆಲ್ಲ ನಾವು ಹೆಂಗೆ ಇದನ್ನ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೋಬಹುದು? ದೇವಸ್ಥಾನದಲ್ಲಿರ್ಲಿ ಅಥವಾ ದೇವಸ್ಥಾನದಿಂದ ಹೊರಗಡೆ ಇರಲಿ ಅಥವಾ ಎಲ್ಲೇ ಇದ್ರೂ ಕೃಷ್ಣ ಪರವಾಗಿ ಇರುವಂಥದ್ದು. ಭಾಗವತದಲ್ಲಿ ಹೇಳ್ತಾರೆ, ನಾರಾಯಣ ಪರ ಯೋಗೋ ನಾರಾಯಣ ಪರಂ ತಪಃ ನಾರಾಯಣೋ ಪರಂ ಜ್ಞಾನಂ ನಾರಾಯಣೋ ಪರಾಗತಿ ಅಂತ ಹೇಳಿ. ಅಂದ್ರೆ ವಿವಿಧ ಬಗೆಯ ಎಲ್ಲಾ ಧ್ಯಾನಗಳು ಅಥವಾ ಯೋಗ ಸಾಧನಗಳು ನಾರಾಯಣನ ಸಾಕ್ಷಾತ್ಕಾರದ ಮಾರ್ಗಗಳು ಅಂತ. ಯಾವುದೇ ಯೋಗ ಸಾಧನೆ ಏನೇ ಇದ್ರೂ ಅದು ಕೃಷ್ಣನನ್ನ ತಲುಪಕ್ಕೆ ಇರುವಂತಹ ಮಾರ್ಗಗಳು. ಎಲ್ಲ ತಪಸ್ಸು ವ್ರತಗಳು ಮತ್ತೆ ನಾರಾಯಣನ ಸಾಧನೆ, ಇದೆಲ್ಲ ಒಂದು ಗುರಿ ಏನಂದ್ರೆ ಎಲ್ಲ ನಾರಾಯಣನ ಪರ ಆಗಿರುವಂಥದ್ದು. ಏನಂದ್ರೆ ಎಲ್ಲಾ ಬಗೆಯ ಮೋಕ್ಷಗಳ ಅಂತಿಮ ಗುರಿ ಏನಂದ್ರೆ ನಾರಾಯಣ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅನ್ನೋದನ್ನ ನಾವು ತಿಳ್ಕೊಳ್ಳೋದು. ಆದ್ರಿಂದ ಇಲ್ಲಿ ನಾವು ನೋಡ್ಬೋದು, ಮಹಾರಾಜ್ ಯುಧಿಷ್ಠಿರನು ಕೂಡ ಭಗವಾನ್ ಕೃಷ್ಣನ ಮತ್ತು ದ್ವಾರಕೆಯಲ್ಲಿರುವ ಅವನ ಸಹವಾಸಿಗಳ ಚಿಂತನೆಯಲ್ಲಿ ಸದಾ ಇರ್ತಿದ್ದ. ಇದರಿಂದನೇ ಅವನು ಒಂದು ಪ್ರಶ್ನೆ ಕೇಳಿದ, ಯುಧಿರಗೆ, ನೀವು ದ್ವಾರಕೆಯನ್ನ ದರ್ಶಿಸಿರ್ಬೋದು, ಅಲ್ಲಿ ಕೃಷ್ಣ ಮತ್ತೆ ಕೃಷ್ಣನ ಸಹಚರರು ಕ್ಷೇಮವಾಗಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಇಲ್ಲಿಗೆ ಮುಗಿಸೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ, ಶೀಲ ಪ್ರಭುಪಾದ್ ಕೀ, ನಿತಾಯ್ ಗೌರ್ ಪ್ರೇಮಾನಂದೇ. ಒಂದು ಅನೌನ್ಸ್ಮೆಂಟು ಏನಂದ್ರೆ, ಇಲ್ಲಿ ಈ ತಿಂಗಳ